ಯಾರ ಪ್ರೇಮ ಪ್ರವಾಹವು ನೀಚಾತಿ ನೀಚರೆಡೆಗೂ ಹರಿಯಿತು. ನಾನು ಮೊದಲು ಹೇಳಿದ ಆ ಶ್ಲೋಕದ ಅರ್ಥ ಸ್ವಾಮಿ ವಿವೇಕಾನಂದರು ಭಗವಾನ್ ಶ್ರೀರಾಮಕೃಷ್ಣರನ್ನು ಕುರಿತು ಸಂಸ್ಕೃತ ಭಾಷೆಯಲ್ಲಿ ಬರೆದ ಯಾರ ಪ್ರೇಮ ಪ್ರವಾಹವು ನೀಚಾತಿ ನೀಚರೆಡೆಗೂ ಹರಿಯಿತು. ಯಾರು ಲೋಕಕ್ಕೆ ಅತೀತನಾಗಿದ್ದರೂ ಲೋಕ ಕಲ್ಯಾಣದ ಮಾರ್ಗವನ್ನು ಬಿಡಲಿಲ್ಲವೋ. ಭಗವಂತ ಎಲ್ಲ ಕಡೆ ಇದ್ದರೂ ಕೂಡ ಸರ್ವವ್ಯಾಪಿ ಆಗಿದ್ದರೂ ಕೂಡ ನಮ್ಮ ದೃಷ್ಟಿಗೆ ಅಸಂಖ್ಯ ನಾಮರೂಪಗಳಿಂದ ಕೂಡಿದ ಈ ಜಗತ್ತು ಕಾಣಿಸುತ್ತದೆ ಹೊರತು ಆ ಜಗತ್ತಿನ ಹಿನ್ನೆಲೆಯಲ್ಲಿ ನಿಯಾಮಕನ ಬಗ್ಗೆ ನಮಗೆ ಯಾವ ಭಾವನೆಯೂ ಉಂಟಾಗುವುದಿಲ್ಲ. ತಿಳ್ಕೊಂಡವರಿಗೆ ಸಾಧಕರಿಗೆ ಗೊತ್ತಾಗಬಹುದು, ಉಳಿದವರಿಗೆ ಗೊತ್ತಾಗುವುದಿಲ್ಲ. ವಿಚಾರ ಮಾಡಿ ನೋಡಿದರೆ ಗೊತ್ತಾಗ್ತದೆ. ತ್ರೈಲೋಕ್ಯೇಪ್ಯ ಪ್ರತಿಮೋಹಿಮಾ ಜಾನಕಿ ಪ್ರಾಣಬಂಧು. 3 ಲೋಕಗಳಲ್ಲಿ ತನಗೆ ಸಮಾನರಾದವರು ಯಾರೂ ಇಲ್ಲದಿದ್ದರೂ ಯಾವಾತನೂ ಜ್ಞಾನ ಶರೀರವನ್ನು ಧರಿಸಿ ಸೀತಾರೂಪವೆಂಬ ಭಕ್ತಿಯಿಂದ ಪರಿವೃತನಾಗಿ ರಾಮಾವತಾರವನ್ನು ತಾರಿ ಬಂದಿದ್ದನು. ಏನು ಜೋರಾಗಿದೆ ಇದು, ಶಂಕರಾಚಾರ್ಯ ಸ್ಟೈಲ್ನಲ್ಲಿದೆ ಹಾಡು. ಸ್ತಬ್ಧೀಕೃತ್ಯ ಪ್ರಳಯ ಕಲಿತನ್ನು ಆವಹೋತ್ತಂ ಮಹಾಂತಂ. ಎರಡೂ ಸೈನ್ಯ ರೆಡಿಯಾಗಿ ನಿಂತಿದ್ದಾರೆ. ಕುರುಕ್ಷೇತ್ರದ ರಣಾಂಗಣದಲ್ಲಿ ಏನಿನ್ನು ಎಸಿಬೇಕು ಶಸ್ತ್ರಾಸ್ತ್ರಗಳನ್ನು. ಆ ಸಮಯದಲ್ಲಿ ಅದನ್ನು ಸ್ತಬ್ಧಗೊಳಿಸಿ ಸ್ತಬ್ಧೀಕೃತ್ಯ ಪ್ರಳಯ ಕಲಿತನ್ವಾಹವೋತ್ಥಂ ಮಹಾಂತಂ ಹಿತ್ವಾತ್ರಿಂ ಪ್ರಕೃತಿ ಸಹಜಾಮಂಧತಾಮಿಶ್ರಮಿಶ್ರಂ. ಅದನ್ನು ಸ್ತಬ್ಧಗೊಳಿಸಿ ಸುಗಂಭೀರವೂ ಶಾಂತವೂ ಆದ ಸಿಂಹನಾದದಂತೆ ಗೀತೆಯನ್ನು ಯಾರು ಗರ್ಜಿಸಿದನೋ ಆ ತತ್ವವೇ, ಆ ಶಕ್ತಿಯೇ ಪುನಃ ಆಧುನಿಕ ಯುಗದ ಸಂದೇಹ ರಾಕ್ಷಸ, ಸಂಶಯ ರಾಕ್ಷಸವನ್ನು ನಾಶಗೊಳಿಸುವುದಕ್ಕಾಗಿ ಈ ಬಾರಿ ಬಂದಿದ್ದಾನೆ ಅಂತ ಆ ಹಾಡಿನ ತಾತ್ಪರ್ಯ. ಹಾಗೆ ನಿತ್ಯ ಶುದ್ಧ ಬುದ್ಧ ಮುಕ್ತ ವೇದಾಂತಾಂಬುಜ ಭಾಸ್ಕರಂ. ವೇದಾಂತ ಎನ್ನುವ ಕಮಲವನ್ನು ಅರಳಿಸ್ತಕ್ಕಂಥ ಶಕ್ತಿ ವ್ಯಕ್ತಿ ತೇಜೋಮಯ. ನಿತ್ಯ ಶುದ್ಧ ಬುದ್ಧ ಮುಕ್ತ ವೇದಾಂತಾಂಬುಜ ಭಾಸ್ಕರಂ. ವೇದಾಂತ ಏನು ತಿಳಿಸ್ತದೆ? ನಿಮ್ಮ ಅಂತರ್ಯದಲ್ಲಿ ಆ ನಿತ್ಯ ಶುದ್ಧ ಬುದ್ಧನಾದಂಥ ಮುಕ್ತನಾದಂಥ ಸಾಕ್ಷಾತ್ ಪರತತ್ವವೇ ಇದೆ ಅಂತ ತಿಳಿಸ್ತದೆ. ಆ ತತ್ವವನ್ನು ಅನುಭವದಲ್ಲಿ ಕಂಡುಕೊಂಡಾಗ ನಿಜವಾಗಿ ಆ ವೇದಾಂತದ ಕಮಲ ಅರಳಿದಂತೆ ಆಯಿತು. ಅಂತಹ ಸ್ವಾಮಿ ವಿವೇಕಾನಂದ ತಮ್ಮ 24ನೇ ವಯಸ್ಸಿನಲ್ಲಿ ನಿರ್ವಿಕಲ್ಪ ಸಮಾಧಿಯ ದಿವ್ಯಾನುಭೂತಿಯನ್ನು ಪಡೆದು ಇಡೀ ರಾಷ್ಟ್ರವನ್ನು ಸಂಚರಿಸಿ ರಾಷ್ಟ್ರದಲ್ಲಿ ಧರ್ಮಗ್ಲಾನಿಯಾದದನ್ನು ಗಮನಿಸಿ ಜನರು ವಿದೇಶಿಯರ ಅನುಕರಣೆಗೆ ತುತ್ತಾದದನ್ನು ಪರಿಗ್ರಹಿಸಿ ನೋಡಿಕೊಂಡು ಇವರಲ್ಲಿ ಆತ್ಮವಿಶ್ವಾಸವನ್ನು ಹೇಗೆ ಮೂಡಿಸುವುದು, ತಮ್ಮ ಸಂಸ್ಕೃತಿಯಲ್ಲಿ ಅಭಿಮಾನವನ್ನು ಹೇಗೆ ಮೂಡಿಸುವುದು, ತಮ್ಮ ಉದಾತ್ತವಾದ ಸಂಸ್ಕೃತಿಯ ತತ್ವಗಳು ಇಡೀ ಜಗತ್ತು ಹಾತರದು ಕಾಯ್ತಾ ಇದೆ, ಅದನ್ನು ಕೊಡುವ ಸಾಮರ್ಥ್ಯವನ್ನು ಹೇಗೆ ಬೆಳೆಸಿಕೊಂಡಾರು, ಇದನ್ನೆಲ್ಲ ಯೋಚನೆ ಮಾಡಿ ಆ ಕಾಲದಲ್ಲಿ ಅವರಿಗಾಗಿಯೇ ತಯಾರಾಯಿತು. ಆಮೇಲೆ ಆಗಲೇ ಇಲ್ಲ ಸರ್ವಧರ್ಮ ಸಮ್ಮೇಳನ ಆ ರೀತಿಯಲ್ಲಿ. ಅದು ಬೊಂಬಾಯಲ್ಲಿ ಅವರು ಇದ್ದಾಗ ಹೇಳಿದ್ರಂತೆ, ನೋಡುವುದೆಲ್ಲ ತಯಾರಾಗ್ತಾ ಇದೆ ಇದಕ್ಕೋಸ್ಕರ ಅಂತ. ಎಂಥ ಒಂದು ಇದು ಆತ್ಮ ವಿಶ್ವಾಸ. ಅಲ್ಲಿ ನಿಂತು ಸನಾತನವಾದ ಶಾಶ್ವತವಾದ ಸತ್ಯದ ಮೇಲೆ ನಿಂತ ಋಷಿಗಳಿಗೆ ಅನುಭವವಾದಂಥ ತತ್ವ ಶಾಶ್ವತವಾಗಿದೆ, ಅದು ಸಾಯುವುದಿಲ್ಲ, ಅದನ್ನು ಸಾಯಿಸಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಎನ್ನುವುದನ್ನು ನಿರ್ಭೀತಿಯಿಂದ ಘಂಟಾಘೋಷವಾಗಿ ಸಾರಿ ಅಲ್ಲಿಯ ಜನರಿಂದ ಸೈ ಅನಿಸ್ಕೊಂಡದ್ದು ಮಾತ್ರ ಅಲ್ಲ, ಭಾರತೀಯರ ಆತ್ಮಗ್ಲಾನಿಯನ್ನು ದೂರು ಮಾಡುವುದಕ್ಕಾಗಿ ನಿರಂತರ ಕೊನೆ ಉಸಿರಿನವರೆಗೂ ಹೋರಾಡಿ ಜನರಿಗೆ ಒಂದು ಸ್ಫೂರ್ತಿಯ ನಿಧಿಯಾದರು. ಅವರ ವಿಚಾರ ಎರಡರಲ್ಲಿ. ಮೂರನೆಯದೇ ಈ ವಿಶ್ವ ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆ ನೋಡಿ, ಒಂದು ಮಗು, ಒಂದು ಶಿಶು, ಅದು ಕ್ರಿಮಿಕೀಟಗಳ ಆದಿಯಾಗಿ ಎಲ್ಲ ಕಡೆ ಒಂದು ಪೋಷಣೆ ಮಾಡತಕ್ಕಂಥ ಭಾವ, ಮಾತೃಭಾವ ಕಂಡುಬರ್ತದೆ. ಎಷ್ಟೇ ಕಷ್ಟವಾದರೂ ತೊಂದರೆಗಳನ್ನು ಸಹಿಸಿಕೊಂಡು ಆ ಮಗುವನ್ನು ರಕ್ಷಣೆ ಮಾಡುವುದಕ್ಕಾಗಿ ಪ್ರಾಣಾರ್ಪಣೆ ಮಾಡತಕ್ಕಂಥ ಪ್ರೀತಿಯ ಒಂದು ಅಭಿವ್ಯಕ್ತಿ ಅದು ತಾಯಿಯಲ್ಲಿ ಕಾಣ್ತದೆ. ಆ ತಾಯಿ, ಈ ತಾಯಿಯ ಹಿನ್ನೆಲೆಯಲ್ಲಿ ಆ ಜಗನ್ಮಾತೆ ಇದ್ದಾರೆ. ಅವರಿಗೆ ನಮಸ್ತಸ್ಯೈ ಮತ್ತೆ ಮತ್ತೆ ನೋಡೋಣ 3 ಬಾರಿ ಹೇಳೋದು. ಅದನ್ನು
ಸಪ್ತಶತಿ ಚಂಡಿ ಅಂತ ಹೇಳ್ತಾರೆ. ಅದರಲ್ಲಿ 7 reasons why a scientist believes in God ಎನ್ನುವ ಒಂದು ಪ್ರಬಂಧವನ್ನು ಅನುಸರಿಸಿ ನಾನು ಕೆಲವು ಮಾತುಗಳನ್ನು ಹೇಳಿದೆ. ಅದನ್ನು ಓದಿದಾಗ ಅಲ್ಲಿ ಒಂದು ಎಳ್ಳಷ್ಟು ಮತೀಯ ಭ್ರಾಂತನಾಗಿ ಆತ ಮಾತಾಡಿಲ್ಲ. ವೈಜ್ಞಾನಿಕ ಸಂಶೋಧನೆಗಳ ಮೂಲಕ ಇಡೀ ಜಗತ್ತನ್ನೇ ಪರಿವರ್ತನೆ ಮಾಡಿದಂಥ ವಿಜ್ಞಾನಿಗಳು, ಸತ್ಯವನ್ನು ತಿಳಿಯೋದಕ್ಕಾಗಿ ಪ್ರಯತ್ನ ಮಾಡಿದವರು, ಅದರ ಆಧಾರದ ಮೇಲೆ ಕನ್ಕ್ಲೂಷನ್ಸ್ ಆಫ್ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಆಫ್ ಸೈನ್ಸ್ ಅಂತ ಹೇಳಬಹುದು. ಅದನ್ನೆಲ್ಲ ಒಟ್ಟುಗೂಡಿಸಿ ವಿಚಾರ ಮಾಡಿ ನೋಡಿದಾಗ ಆತನಿಗೆ ಕಂಡದ್ದು, ಈ ವಿಶ್ವವನ್ನಾಡುವ ಶಕ್ತಿ ಇದೆ, ಅಣುಕಣಗಳು ಅರ್ಥಪೂರ್ಣವಾಗಿ ವರ್ತಿಸುವಂತೆ ಮಾಡುವಂಥ ಪರಮಾದ್ಭುತವಾದ ಆ ದೈವಿ ಆ ಶಕ್ತಿ ಅಂದರೆ ಕೇವಲ ಜಡವಾದ ಶಕ್ತಿಯಲ್ಲ, ವಿದ್ಯುತ್ ಶಕ್ತಿಯಂತೆ ಅಥವಾ ಲೋಕದಲ್ಲಿ ನಾವು ಕಾಣುವ ಶಕ್ತಿಯಂತೆ ಈ ಎಲ್ಲ ಶಕ್ತಿಗಳನ್ನು ಸಮಗ್ರವಾಗಿ ನಡೆಯಿಸ್ತಕ್ಕಂಥ ಚೇತನ ಶಕ್ತಿ ಅಥವಾ ಸಾಕ್ಷಾತ್ ಭಗವಂತ ಸರ್ವತ್ರ ಸರ್ವವ್ಯಾಪಿಯಾದ ಶಕ್ತಿ ಎನ್ನುವ ಭಾವನೆ ನಮಗೆ ಮೆಡಿಟೇಷನ್ ಮಾಡಿದ ಹಾಗೆ ಆಗ್ತದೆ, ಅದು ಧ್ಯಾನ ಮಾಡಿದ ಹಾಗೆ ಆಗ್ತದೆ. ನೋಡಿ, ಇದನ್ನೇ ವಿದೇಶದಲ್ಲಿ ಅವರ ಧರ್ಮಕ್ಕನುಗುಣವಾಗಿದ್ದರೆ ಅವರದನ್ನು ಎಷ್ಟು ಪ್ರಚಾರ ಮಾಡ್ತಾಯಿದ್ರು. ಅದು ಅವರಲ್ಲಿ ಒಂದು ಪುಸ್ತಕದಲ್ಲಿ ಹೇಳಿದ ತತ್ವಕ್ಕೆ ಅವರು ಸೀಮಿತವಾಗಿ ತಮ್ಮ ಧಾರ್ಮಿಕ ದೃಷ್ಟಿಕೋನವನ್ನು ಶತಮಾನಗಳಿಂದ ಬೆಳೆಸಿಕೊಂಡು ಬಂದಿದ್ದರಿಂದ ಸತ್ಯವೇ ಆದರೂ ಕೂಡ ಇದನ್ನು ಸ್ವೀಕರಿಸಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ ಅಂತ. ಎಲ್ಲ ಕಡೆಯಲ್ಲಿ ಭಗವಂತ ಇವರು ಸತ್ಯವಾದರೂ ಇಲ್ಲ, ನಮ್ಮ ಪುಸ್ತಕದಲ್ಲಿ ಇಷ್ಟು ಮಾತ್ರ ಹೇಳಿದೆ, ಅದನ್ನು ಮಾತ್ರ ನಾವು ನಂಬ್ತೇವೆ, ವಿಜ್ಞಾನ ಹೇಳಿದ್ದನ್ನು ನಾವು ನಂಬೋದಲ್ಲ ಅನ್ನೋ ಪರಿಸ್ಥಿತಿ ಇದೆ. ನಮ್ಮಲ್ಲಿಯೂ ಕೂಡ ಧಾರ್ಮಿಕ ದೃಷ್ಟಿ ಅಷ್ಟು ಪ್ರಬಲವಾಗಿಲ್ಲ. ಜನಸಾಮಾನ್ಯರಿಗೆ ಅದನ್ನು ಕೊಡಬೇಕೆನ್ನುವ ಆಸೆಯ ಆಸಕ್ತಿಯು ಧಾರ್ಮಿಕ ಮುಖಂಡರಿಗೆ ಅಷ್ಟೊಂದು ಇಲ್ಲದಿದ್ದರಿಂದ ಈ ವಿಚಾರಗಳನ್ನು ಪ್ರಸಾರ ಮಾಡಲಿಕ್ಕೆ ಅವರು ಹಿಂದೆ ಬಿದ್ದಿದ್ದಾರೆ. ಆದರೆ ಸತ್ಯಾನ್ವೇಷಿಗಳಿಗೆ ಮಾತ್ರ, ಯಾರಿಗೆ ಧರ್ಮ, ನೀತಿ, ನ್ಯಾಯ, ಭಗವಂತನಲ್ಲಿ ವಿಶ್ವಾಸ ಉಂಟೋ, ಆ ವಿಶ್ವಾಸ ದೃಢವಾಗಬೇಕಾದರೆ, ಸಾಧನೆಯಲ್ಲಿ ಆಸಕ್ತಿ ಬರಬೇಕಾದರೆ, ಸಾಧನೆಯಲ್ಲಿ ನಿಷ್ಠೆ ಬರಬೇಕಾದರೆ, ಕಷ್ಟಕಂಟಗಳನ್ನು ಎದುರಿಸುವ ಸಾಮರ್ಥ್ಯ ಬೇಕಾದರೆ, ಪರಮಾರ್ಥ ತತ್ವವನ್ನು ಈ ಜೀವನದಲ್ಲಿ ಯಹೈವ ತೈರ್ಜಿತ ಸರ್ಗ ಭಗವದ್ಗೀತೆ ಹೇಳ್ತಾರೆ. ಅಂಥವರಿಂದ ಈ ಜೀವನದಲ್ಲಿರುವಾಗಲೇ ಈ ಸರ್ಗ, ಈ ಹುಟ್ಟು ಸಾವುಗಳ ಈ ದೊಡ್ಡ ಒಂದು ಕೋಟಲೆಯನ್ನು ದಾಟ್ತಾರೆ. ಯೇಷಾಂ ಸಾಮ್ಯೇ ಸ್ಥಿತಂ ಮನಃ, ಯಾರ ಮನಸ್ಸು ಆ ಪರಮಾರ್ಥ ತತ್ವದಲ್ಲಿ ದೃಢವಾಗಿ ನಿಂತಿದೆಯೋ ಅವರು ಈ ಜೀವನದಲ್ಲೇ ಸಂಸಾರ ಸಾಗರವನ್ನು ಸುಲಭವಾಗಿ ದಾಟ್ತಾರೆ. ಆ ತತ್ವ ಈ 2-3 ದಿನಗಳಲ್ಲಿ ಅದನ್ನು ನಾವು ಚಿಂತನೆ ಮಾಡಿದ ಹಾಗಾಯಿತು. ಆ ಚಿಂತನೆ ಉಳಿದವರಿಗೂ ಹೇಗೂ ಇರಲಿ, ಸಾಧಕನಿಗೆ ಅತ್ಯಂತ ಉಪಯುಕ್ತವಾದದ್ದಂತ ನಾನು ತಿಳ್ಕೊಂಡಿದ್ದೇನೆ. ಅದು ಇಡೀ ಜಗತ್ತಿನಲ್ಲಿ ಸ್ವಲ್ಪ ಸರಿಯಾಗಿ ಓದಿದರೆ ಇಡೀ ಜಗತ್ತಿನಲ್ಲಿ ಒಂದು ಐಕ್ಯ ಭಾವನೆಯನ್ನು ತರುವುದಕ್ಕೆ ಬಹಳ ಸಹಾಯಕವಾಗ್ತದೆ. ಮತ್ತು ನಮ್ಮಲ್ಲಿ ಯಾವುದನ್ನು ಇನ್ಫೀರಿಯಾರಿಟಿ ಅಂತ ಹೇಳ್ತಾರೋ, ಕೆಳಮಟ್ಟದವರು ಅಂತ ಹೇಳ್ತಾರೋ, ನಿಜವಾಗಿ ಅದು ಸದ್ಯಕ್ಕೆ ಮಾತ್ರ ಅವರು ಕೆಳಮಟ್ಟದಲ್ಲಿ ಎಲ್ಲೋ ಇರಬಹುದು. ಆದರೆ ಅದರಿಂದ ಅವರು ಚಿಂತಿತರಾಗಬೇಕಾಗಿಲ್ಲ. ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಉಂಟು. ಅಂತರ್ಯದಲ್ಲಿ ಒಳಗಡೆ ಆತನೇ ಇದ್ದಾನೆ. ಅವನನ್ನು ಈ ಪ್ರಪಂಚದ ವೈಭವಕ್ಕಾಗಿಯೂ ಬೇಡಿಕಾಡಿ ಅದನ್ನು ಪಡೆಯಬಹುದು. ಇಲ್ಲ, ಸ್ವತಃ ಆತನಲ್ಲಿ ಐಕ್ಯವಾಗಬೇಕಾದರೆ ಅದಕ್ಕೂ ತಕ್ಕ ದಾರಿ ಉಂಟು. ಇದನ್ನು ಅತ್ಯಂತ ಅದ್ಭುತವಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ 18ನೇ ಅಧ್ಯಾಯದಲ್ಲಿ ಸುಂದರವಾಗಿ ತಿಳಿಸಿದ್ದಾನೆ. ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣ ತಂ ಅಭ್ಯರ್ಚ್ಯ ಸಿದ್ಧಿಮಿಂದಪಿ ಮಾನವಃ. ಎಲ್ಲ ಕಡೆಯಲ್ಲಿ ನಾನಿದ್ದೇನೆ, ನಿನ್ನನ್ನು ಈ ಜಾಗದಲ್ಲಿ ನೆಲೆಸಿದ್ದು ನಾನೇ, ನಿನ್ನ ಪ್ರವೃತ್ತಿಗೆ ಅನುಗುಣವಾಗಿ. ನಿನಗೆ ಲೌಕಿಕವಾಗಿ ಮೇಲೆ ಬರಬೇಕಂತಿದ್ದರೆ ಆ ದಾರಿಯಲ್ಲೂ ಸತ್ಯಕ್ಕೆ ಸರಿಯಾಗಿ ಪ್ರಾಮಾಣಿಕವಾಗಿ ಹಿಡಿದು ಮೇಲುವ ವ್ಯವಸ್ಥೆ ಮಾಡಿಕೊಡ್ತೇನೆ. ಇದೆಲ್ಲ ಬೇಡ, ನಾನು ಮಾಡುವ ಎಲ್ಲಿ ಮೀನು ನಿಲ್ಲಿಸಿದ್ದಿ, ಇದು ನನ್ನ ಕರ್ತವ್ಯ, ಇದನ್ನು ನಾನು ಮಾಡ್ತೇನೆ ಅಂತ ಹೇಳೋದಾದರೆ, ನನಗೆ ನೀನೇ ಬೇಕಂದಾದರೆ ಅದಕ್ಕೂ ವ್ಯವಸ್ಥೆ ಉಂಟು. ಹೈಯೆಸ್ಟ್ ಫಿಲಾಸಫಿಯನ್ನು ಒಂದೇ ಶ್ಲೋಕದಲ್ಲಿ ಈ ಹಿನ್ನೆಲೆಯಿಂದ ನೋಡಿ ಎಷ್ಟು ಅರ್ಥಪೂರ್ಣವಾಗಿದೆ. ಆದರೆ ಧರ್ಮದ ಹೆಸರಿನಲ್ಲಿ ಜಗಳ, ರಕ್ತಪಾತ ನಡೀತಾ ಇದೆ.
ಆದರೆ ಧರ್ಮದಲ್ಲಿ ನಿಜವಾದ ವಿಶ್ವಾಸ ಇದ್ದವರು ಇದನ್ನು ತಿಳಿದುಕೊಂಡು ಭಗವಂತನ ಸಹಾಯವನ್ನು ಪಡೆದುಕೊಂಡು 4 ಕಡೆ ಒಳ್ಳೆಯ ವಿಚಾರಗಳನ್ನು ತಿಳಿಸೋ ಪ್ರಯತ್ನ ಮಾಡಬೇಕಾಗಿದೆ. ಸರ್ವಭೂತಸ್ಥಂ ಆತ್ಮಾನಂ ಸರ್ವಭೂತಾನಿ ಚಾತ್ಮನಿ. ಎಲ್ಲ ಕಡೆಯಲ್ಲೂ ಅವನಿದ್ದಾನೆ, ಎಲ್ಲ ಭೂತಗಳು ಅವನಲ್ಲಿವೆ, ಅವನೇ ಎಲ್ಲವೂ ಆಗಿದ್ದಾನೆ. ಈ ಭಾವ ಅದು ದೃಢವಾಯಿತು ಅಂತ. ಆದರೆ ಸಾಧಕನಿಗೆ ಇಷ್ಟು ಸಮೀಪದಲ್ಲಿಯೇ ನಮಗೆ ದೇವರಿದ್ದಾನಲ್ಲ, ಅವನನ್ನು ಸಂಪೂರ್ಣ ಮರೆತು ಇಟ್ಕೊಂಡು ನಾನು ನನ್ನಿಂದ ನನಗೆ, ನನ್ನ ದಸೆಯಿಂದ, ಆಮೇಲೆ ನನ್ನಲ್ಲಿ ನಾನು, ಆಹಾ ನಾನು, ಓಹೋ ನಾನು, ಇದೇ ಆಯ್ತಲ್ಲ ಮನುಷ್ಯನ ಅವಸ್ಥೆ. ಅವನಿದ್ದಾನೆ ಅನ್ನೋದನ್ನು ಮರೆತು ಬಿಟ್ಟಿದ್ದೇವಲ್ಲ, ಅದನ್ನು ನಮಗೆ ನೆನಪಿಸಿ ಕೊಡ್ತದೆ. ಪಶ್ಚಿಮದವರಿಗೆ ಇದನ್ನು ಕಷ್ಟ ಆಗ್ತದೆ ಅನುಸರಿಸಲಿಕ್ಕೆ. ಅದು ಹೇಗೂ ಇರಲಿ. ನಾವು ಈಗ ಏನು ನೋಡಬೇಕಾದನ್ನು, ನಿನ್ನೆ ವಿಷಯವನ್ನು ಮುಖ್ಯವಾಗಿ ಹೇಳಬೇಕಾದದಂದರೆ, ಪಶ್ಚಿಮದ ಬಹಳ ಚಿಂತನಶೀಲರಾದ, ಬಹಳ ವಿದ್ವಾಂಸರಾದ, ಚಿಂತನೆ ಮಾಡಿದ ಪೌರಸ್ತ್ಯ ಅಂದರೆ ಪೂರ್ವ ದೇಶದ ಧರ್ಮ, ಮುಖ್ಯವಾಗಿ ಉಪನಿಷತ್ತು, ವೇದಾಂತ, ಇತರ ಚೈನಾದಲ್ಲಿ ಟಾವೋ ಇತ್ಯಾದಿ, ಅದನ್ನು ಅಧ್ಯಯನ ಮಾಡಿದವರು ಏನು ಹೇಳ್ತಾರೆ ಅಂದರೆ, ದ ರಿಸಲ್ಟ್ಸ್ ಇಲ್ಲಿ ನಮ್ಮ ವೇದಾಂತದಲ್ಲಿ ಉಕ್ತವಾದದ್ದು ವಿಜ್ಞಾನದ ನೂತನ ಸಂಶೋಧನೆಗಳಿಂದ ಉಂಟಾದ ಯಾವ ಒಂದು ತತ್ವ ನಮಗೆ ಸಿಗ್ತದೋ ಅದಕ್ಕೆ ಅತ್ಯಂತ ಸಮೀಪದಲ್ಲಿದೆ, ಹತ್ತಿರದಲ್ಲಿದೆ. ಅದನ್ನು ನಮ್ಮ ಗುರಿಯಾಗಿ ಸ್ವೀಕರಿಸಬಹುದು ಎನ್ನುವವರೆಗೆ ಕ್ಯಾಪ್ರಾ ಹೇಳ್ತಾನೆ. ಕ್ಯಾಪ್ರಾ ಹೇಳಿದ ಕೂಡಲೇ ಅವನನ್ನು ಒದಿಯುವವರಿದ್ದಾರೆ. ಅಲ್ಲಿ ಅವ ವೇದಾಂತವನ್ನು ಎತ್ತಿ ಹಿಡಿತಾನೆ ಅಂತ ತಿಳಿದ ಕೂಡಲೇ ಅದು ನಾನಾ ರೀತಿಯಲ್ಲಿ ಅವರನ್ನು ಒದಿತಾರೆ. ಅಂದರೆ ನಮ್ಮ ಧರ್ಮದ ಸಂಸ್ಕೃತಿ ಅದು ಶ್ರೇಷ್ಠವಾದದ್ದು ಅಂತ ಹೇಳಿದರೆ, ಅವರ ಕಡೆಯವರು ಹೇಳಿದರೆ ಅಲ್ಲಿರುವ ಜನರು, ಅಲ್ಲಿಯ ಮತಾಂಧರು ಅವನು ಸುಳ್ಳಾಗಲ್ಲ ಅಂತ ಏನೆಲ್ಲ ಮಾಡಿಬಿಡ್ತಾರೆ. ಅದರಿಂದ ಒಬ್ಬ ಹೇಳಿದ ಅಂಥೇಳಿ ಅವನನ್ನು ಹೇಗೆ ನಂಬೋದು ಅಂತ ನೀವು ಕೇಳಬಹುದು. ಒಬ್ಬ ಹೇಳಿದ್ದೆ ಸಾಕ್ಷಿಯಲ್ಲ, ಆದರೆ ಅವನು ಸಾಕಷ್ಟು ದೀರ್ಘಕಾಲ ಅಧ್ಯಯನ ಮಾಡಿ ಅದನ್ನು ಹೇಳಿದ್ದಾರೆ. ಅದೊಂದು ಮಾತು. ಆಮೇಲೆ ಈ ಪ್ರಾರ್ಥನೆ ಎನ್ನುವಂಥದ್ದನ್ನು ಮರೆಯತಕ್ಕದ್ದಲ್ಲ ಅಂತ ಅಲೆಕ್ಸಿಸ್ ಕ್ಯಾರೆಲ್ ಹೇಳಿದ್ದು ಒಂದು ಮಾತಿದ್ದಿದೆ, ಅದನ್ನು ಹೇಳ್ತೇನೆ ನಾನು. ಅದನ್ನು ಹೇಳೋದಕ್ಕೆ ಮೊದಲು ಕಾಪ್ರಾ ಹೇಳಿದ್ದನ್ನು ಹೇಳಿಬಿಡ್ತೇನೆ. ದ ಫಾಲೋಯಿಂಗ್ ಚಾಪ್ಟರ್ಸ್ ವಿಲ್ ಶೋ ದ್ಯಾಟ್ ದ ಬೇಸಿಕ್ ಎಲಿಮೆಂಟ್ಸ್ ಆಫ್ ಈಸ್ಟರ್ನ್ ವರ್ಲ್ಡ್ ವ್ಯೂ are also that of the world view emerging from modern physics. Modern physics, ಆಧುನಿಕ ಭೌತಶಾಸ್ತ್ರ ಯಾವುದನ್ನು ಈ ಜಗತ್ತನ್ನು ಯಾವ ದೃಷ್ಟಿಯಿಂದ ಜಗತ್ತನ್ನು ಕಾಣ್ತದೋ ಅದೇ ಆ ದೃಷ್ಟಿ ಪೌರಸ್ತ್ಯ ಧರ್ಮದ ದೃಷ್ಟಿಯೇ ಆಗಿದೆ. ವರ್ಲ್ಡ್ ವ್ಯೂ, ಈ ಜಗತ್ತಂದರೆ ಏನು, ವಾಟ್ ದ ವರ್ಲ್ಡ್ ಈಸ್, ಹೌ ಇಟ್ ಕೇಮ್ ಟು ಬಿ, ವಾಟ್ ಇಟ್ ಈಸ್ ಮೇಡ್ ಆಫ್, ವಾಟ್ ಇಟ್ ಈಸ್ ಫಾರ್. ವಾಟ್ ಇಟ್ ಈಸ್ ಫಾರ್ ಅವರಿಗೆ ಹೆಚ್ಚು ಗೊತ್ತಿಲ್ಲ, ನಾವು ಮಾತ್ರ ಇಂಡಿಯನ್ಸ್ಗೆ. ಅದು ಈಗ ಅವರು ಮೆಲ್ಲ ಹತ್ತಿರ ಬರ್ತಾ ಇದ್ದಾರೆ ಅಂತ ನಾವು ಊಹಿಸಬಹುದು. ದೇ ಆರ್ ಇಂಡೀಡ್ ಟು ಸಜೆಸ್ಟ್ ದ ಈಸ್ಟರ್ನ್ ಥಾಟ್ ಆ್ಯಂಡ್ ಮೋರ್ ಜನರಲಿ mystical thought provides consistent and relevant philosophical background to the theories of the contemporary science. ಆಧುನಿಕ ವಿಜ್ಞಾನಕ್ಕೆ ಅದು ಅತ್ಯಂತ ಸಮೀಪವಾದಂಥ ಒಂದು ತಾತ್ವಿಕ ಹಿನ್ನೆಲೆಯನ್ನು ಕೊಡ್ತವೆ. Theories of the contemporary science, a conception of the world in which man's scientific discoveries can be in perfect harmony with the spiritual aims and religious beliefs. ಅದರಿಂದ ಧಾರ್ಮಿಕರೆನಿಸಿಕೊಂಡವರು, ಅಲ್ಪ ಸ್ವಲ್ಪ ಸಂಶಯದಲ್ಲಿರುವವರು, ಉಳಿದವರಿಗೆ ಏನು ಮಾಡಲಿಕ್ಕಾಗುವುದಿಲ್ಲ, ಎಲ್ಲರಿಗೂ ಸ್ವೀಕಾರ ಮಾಡಲಿಕ್ಕಾಗುವುದಿಲ್ಲ ಜಗತ್ತಿನಲ್ಲಿ ಎಲ್ಲ ವಿಚಾರಗಳನ್ನು. ಯಾರಿಗೆ ಸ್ವಲ್ಪವಾದರೂ ಆಸ್ತಿಕೆ ಬುದ್ಧಿ ಇದೆಯೋ, ಸ್ವಲ್ಪವಾದರೂ ಸಾಧನೋದನೆ ಏನಾದರೂ ಮಾಡಬೇಕಂತ ಇದೆಯೋ ಅಂಥವರಿಗೆ ಎಲ್ಲ ಥರದ ಸಂಶಯಗಳನ್ನು ದೂರ ಮಾಡಿ ಸಾಧನೆಯಲ್ಲಿ ಮುನ್ನಡೆಯೋಕ್ಕೆ ಪ್ರೇರಣೆ ಕೊಡ್ತವೆ ಈ ಮಾತು, ಥಿಯರಿಟಿಕಲ್ಲಿ, ಇಂಟಲೆಕ್ಚುವಲ್ಲಿ. ಆಮೇಲೆ ಇವನು ಹೇಳುವಂಥದ್ದು ಅಲೆಕ್ಸಿಸ್ ಕ್ಯಾರೆಲ್ ಹೇಳ್ತಾನೆ, ದ ರಿಸಲ್ಟ್ಸ್ ಆಫ್ ಪ್ರೇಯರ್ಸ್ ಆರ್ ರಿಲೆವೆಂಟ್ ಟು ಸೈನ್ಸ್
ಆ್ಯಸ್ ವೆಲ್ ಆ್ಯಸ್ ಟು ರಿಲಿಜನ್. ಪ್ರಾರ್ಥನೆ ಅಂದರೆ ವಿಜ್ಞಾನಿಯೂ ಕೂಡ ಪ್ರಾರ್ಥನೆ ಮಾಡ್ಬೋದು. ನಮ್ಗೆ ಗೊತ್ತಿಲ್ಲ, ಯಾರೋ ಇಸ್ರೋ ಸಕ್ಸಸ್ ಆಗೋದಕ್ಕೆ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಪ್ರೈವೇಟಾಗಿ ಹೋಗಿ ಪ್ರಾರ್ಥನೆ ಮಾಡಿ ಬಂದರು ಅಂತ. ಅದೇನು ತಪ್ಪಲ್ಲ, ಅಥವಾ ತಮಾಷೆ ಮಾಡುವಂಥದ್ದೇನಿಲ್ಲ ಅಲ್ಲಿ. ಕೆಲವರು ಅದನ್ನೇ ದೊಡ್ಡ ಮೂಢನಂಬಿಕೆ ಪರಾಕಾಷ್ಠೆ ಅಂತ ಹೇಳಿ ತಮಾಷೆ ಮಾಡ್ತಾರೆ. ಆದರೆ ಸೈನ್ಸ್ ಯಾವ ರೀತಿಯಲ್ಲಿ ಪ್ರೋಗ್ರೆಸ್ ಆಗ್ತಾ ಇದೆ ಅಂತ ಯಾರಿಗೆ ಗೊತ್ತಿದೆಯಾ? ಆಗ ಬಗ್ಗೆ ಏನಾದರೂ ಕ್ಲಾಸಸ್ ಮಾಡ್ತಾರೆ ಶಾಲಾ ಕಾಲೇಜುಗಳಲ್ಲಿ? ಅದಿಲ್ಲ. ಆದರೆ ಸುಮ್ಮನೆ ಹೇಳು, ಒಟ್ಟೊಂದು ಮಾತಾಡಿದರೆ ಆಯಿತು. ಅದಕ್ಕೆ ಅದು ಹೇಳ್ತಾನೆ ಇದೆ, ಪ್ರೇಯರ್ ಆ್ಯಕ್ಟ್ಸ್ ನಾಟ್ ಓನ್ಲಿ ಓವರ್ ಎಫೆಕ್ಟಿವ್, ನಮ್ಮ ಭಾವನೆಯ ಮೇಲೆ ಅದರ ಪ್ರಭಾವ ಅಲ್ಲ, ಬಟ್ ಆಲ್ಸೋ ಆನ್ ದ ಫಿಸಿಯೋಲಾಜಿಕಲ್ ಪ್ರೊಸೆಸಸ್. ದೈಹಿಕವಾಗಿ ನಮ್ಮ ದೇಹದ ಸ್ಥಿತಿಗತಿಯನ್ನು ಅದನ್ನು ಮೇಲಕ್ಕೆ ತರುವ ಸಾಮರ್ಥ್ಯ ಅದಕ್ಕುಂಟು. ಮ್ಯಾನ್ ನೀಡ್ಸ್ ಹೆಲ್ಪ್, ಹೀ ಪ್ರೇಸ್, ಹೆಲ್ಪ್ ಕಮ್ಸ್. ಮನುಷ್ಯನಿಗೆ ಸಹಾಯ ಬೇಕು. ಮನುಷ್ಯನ ಅತ್ಯಂತ ಒಂದು ಅಸಹಾಯ ಸ್ಥಿತಿಯಲ್ಲಿರ್ತಾನೆ, ಆಗ ಅವನಿಗೆ ಸಹಾಯ ಬೇಕು. ಆತ ಪ್ರಾರ್ಥನೆ ಮಾಡ್ತಾನೆ, ಸಹಾಯ ಬರ್ತದೆ, ಹೆಲ್ಪ್ ಕಮ್ಸ್. ವಾಟ್ ಎವರ್ ಇಟ್ಸ್ ಫ್ಯೂಚರ್ ಇಂಟರ್ಪ್ರಿಟೇಷನ್ man be this, maybe this fact remains eternally true. ಪ್ರಾರ್ಥನೆಯಿಂದ ಪರಿವರ್ತನೆ ಸಾಧ್ಯ ಎನ್ನುವುದು ಒಂದು ಶಾಶ್ವತವಾದ ಸತ್ಯ. ಹೀಗೆ ಈ ವಿಶ್ವದಲ್ಲಿ ನಾವು ನೋಡಿದಾಗ ಅಸಂಖ್ಯ ಜನರು ಇರಬಹುದು, ಆದರೆ ವಿಕಾಸದ ವಿವಿಧ ಹಂತಗಳಲ್ಲಿ ನಿಂತಿದ್ದಾರೆ ಅಂತ ತಿಳ್ಕೊಳ್ಬೇಕಾಗತ್ತೆ. ಆಲ್ ಮೆನ್ ಆರ್ ಬಾರ್ನ್ ಈಕ್ವಲ್ ಅಂತ ಎಷ್ಟು ಬೊಂಬಳ ಬಾರಿಸಿದ್ರು ಎಲ್ಲರೂ ಈಕ್ವಲ್ ಆಗಲಿಕ್ಕೆ ಆಗುವುದಿಲ್ಲ. ಸಾಮರ್ಥ್ಯದಲ್ಲಿ, ಸಂಸ್ಕಾರದಲ್ಲಿ, ಅವರ ಇನ್ಕ್ಲಿನೇಷನಲ್ಲಿ ಎಲ್ಲ ವ್ಯತ್ಯಾಸ ಉಂಟು. ಅದರಿಂದ ಬೇರೆ 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 ರಾಷ್ಟ್ರಗಳಲ್ಲಿ ಬೇರೆ ಬೇರೆ ಭಾವನೆಗಳಿಂದ ಕೂಡಿದ ಜನರು ಅಧ್ಯಾತ್ಮದ ದಾರಿಯಲ್ಲಿ ಮುನ್ನಡೆಯಲಿಕ್ಕೆ ಪ್ರಯತ್ನ ಮಾಡುವವರು ಕೂಡ ಬಹಳ ಕಷ್ಟಪಡಬೇಕಾಗ್ತದೆ. ಯುಗ ಯುಗ ಯುಗದತಿ ಜಡವನ್ನು ಜಯಿಸಿತು ಜೀವ. ಯುಗ ಯುಗಾಂತರಗಳ ಮೇಲೆ ಮೆಲ್ಲ ಜೀವ ಮೆಲ್ಲ ಮೇಲೆ 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 ವಿಕಾಸದಲ್ಲಿ ಮೇಲೆ ಮೇಲೆ ಮೇಲಿನ ಜಾಗವನ್ನು ಹೊಂದುತ್ತದೆ. ಬಹು ತಪದಿಂದ ಜೀವಕ್ಕೆ ಬಂದುದು ಮಾನವ ಭಾವ. ಅದೊಂದು ರೀತಿಯ ಬಹಳ ತಪಸ್ಸಿನಿಂದ, ಹಾರೈಕೆಯಿಂದ, ಆಸ್ಪಿರೇಷನ್ನು ಅಂತ ಯಾವುದನ್ನು ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೋ, ಹಾರೈಕೆ, ತೀವ್ರವಾದ ಹಾರೈಕೆಯಿಂದ ಮೇಲಕ್ಕೆ ಹೋಗುವ ಉತ್ಸಾಹದಿಂದ ಜೀವ ಮೆಲ್ಲನೆ ಮಾನವ ಭಾವಕ್ಕೆ ಬರ್ತಾನೆ. ಯುಗ ಯುಗ ಬೇಕೆ ಮನುಜತೆ ಮಾನವತೆಯನ್ನು ಮೀರಿ ದಿವ್ಯತ್ವವನೇರಲು ಸಂಯಮ ಸ್ವರ್ಗಕ್ಕೇರಿ. ಸಂಯಮ ಮೇಲಕ್ಕೇರಿ ಆ ದಿವ್ಯತೆಯನ್ನು ಪಡಿಬೇಕಾದ್ರೆ ಸಮಯ ಬೇಕಾಗುತ್ತೆ. ಅದಕ್ಕೆ ಕಷ್ಟ ಉಂಟು, ಪ್ರಯತ್ನ ಉಂಟು, ಮಾಡಬೇಕಾಗಿದೆ. ಇದನ್ನು ನಾವು ತಿಳ್ಕೊಂಡ್ರೆ ಎಷ್ಟೋ ನಮ್ಮ ಎಲ್ಲರಿಗೂ ಯಾಕಾಗುವುದಿಲ್ಲ, ಎಲ್ಲರಿಗೂ ಆಸೆ ಇದು. ಅದು ದೇವರು ಇಂಟರ್ಫಿಯರ್ ಮಾಡೋದಿಲ್ಲ. ಒಬ್ಬ ಕೇಳಿದ, ನಾನು ಮದುವೆ ಆಗುವುದಾ ಆಶ್ರಮ ಸೇರುವುದಾ ಅಂತ. ಅಯ್ಯೋ ಮದುವೆ ಆಗುವುದು. ಆಶ್ರಮ ಸೇರುವುದಾ ಮದುವೆ ಆಗುವುದಾ ಅಂತ ಕೇಳಲಿಲ್ಲ. ಮದುವೆ ಆಗುವುದಾ ಆಶ್ರಮ ಸೇರುವುದಾ, ಅದೇ ಮದುವೆ ಆಗಿದೆ. ಹಾಗೆ ಭಗವಂತ ಯಾರ ಡಿಸೈರನ್ನು ಅವನು ಇಂಟರ್ಫಿಯರ್ ಮಾಡೋದಿಲ್ಲ. ಆದ್ದರಿಂದ ಆ ಜೀವಿ ಮೆಲ್ಲನೆ ಮೇಲಕ್ಕೆ ಇರಬೇಕಾಗಿದೆ. ಅದನ್ನು ನಾವು ತಿಳಿಯಬೇಕು. ಅವನದ್ದೊಂದು ಪ್ಲ್ಯಾನ್ ಉಂಟು. ಆ ಪ್ಲ್ಯಾನ್ ತಿಳಿಯಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಇದನ್ನು ತಿಳಿಯೋದಕ್ಕೆ ಮೊದಲು ಮನುಷ್ಯನೇನು ಅಂತ ನಾವು ಆಲೋಚನೆ ಮಾಡ್ತೇವೆ. ಇವತ್ತಿನ ಆ ವಿಷಯಕ್ಕೆ ಬರಬೇಕಿತ್ತು, ಸ್ವಲ್ಪ ಪೀಠಿಕೆ ಮಾಡಿ ಬಂದೆ ನಾನು. ನಾವೆಲ್ಲರಿಗೂ ಗೊತ್ತಿದೆ, ನಮಗೆಲ್ಲರೂ ಎಲ್ಲ ದೇಶದ ಜಗತ್ತಿನ ಎಲ್ಲರೂ ತಿಳ್ಕೊಳ್ತಾರೆ ನಾವು ಬರೇ ದೇಹ ಮಾತ್ರ ಅಂತ. ಮಮತೆಯದಿ ದೇಹವೇ ನೀನೆಂದು ಭ್ರಮಿಸದೆ ನೀ ಎಂದೆಂದು ಅಮರ ಆತ್ಮನಿ ಅಮೃತಪುತ್ರನು ಅಮಲಾನಂದದಿ ಪರಿಪೂರ್ಣನು ನೀ ಅಂತ ಹಾಡಿನಲ್ಲಿ ಹೇಳಿದೆ. ಅದು ಎಷ್ಟು ಹೇಳಿದರು, ಆ ಹಾಡನ್ನು ಚೆನ್ನಾಗಿ ಹೇಳಿದರು, ಅದರಲ್ಲಿ ಫಸ್ಟ್ ಪ್ರೈಸ್ ಬಂದರು. ಅದರ ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ, ಹಿಂದೆ ಉಪನಿಷತ್ತಿನ ದಾರ್ಶನಿಕರು ಯೋಗ್ಯರಾದ ಶಿಷ್ಯರಿಗೆ ಅದನ್ನು ಹೇಳಿ ಅದನ್ನು ತಿಳಿಸಿಕೊಡ್ತಾಯಿದ್ರು. ಈಗಿನ ಕಾಲದಲ್ಲಿ ವಿಜ್ಞಾನದ ಪ್ರಾದುರ್ಭಾವದಿಂದ ಹಿಡಿದು ಇತ್ತೀಚಿನವರೆಗೂ ಅದರ ಪ್ರಭಾವದಿಂದ ಮನುಷ್ಯನಿಗೆ ಹೊರ ಜಗತ್ತನ್ನೇ ಹೆಚ್ಚಾಗಿ ಅಧ್ಯಯನ ಮಾಡುವ ಒಂದು ಪದ್ಧತಿ ಅನೂಚಾನವಾಗಿ ನಡ್ಕೊಂಡು ಬಂದಿದೆ ಒಂದೆರಡು ಶತಮಾನಗಳಿಂದ.
ಅದರಿಂದ ಮನಸ್ಸು ಹೊರಮುಖವಾಗಿ ಹರಿದರೂ ಕೂಡ ವಿಜ್ಞಾನಿ ಸತ್ಯಾನ್ವೇಷಣೆಯಾದ್ದರಿಂದ ಇಷ್ಟು ಅದ್ಭುತವಾದ ಕಾರ್ಯವನ್ನು ಮಾಡ್ತಕ್ಕಂಥ ಮನುಷ್ಯ ಸತ್ತೇ ಹೋಗಿಬಿಡ್ತಾನಲ್ಲ, ಏನಾಗುತ್ತೆ? ಸಾವಂದರೆ ಏನು, ಸಾವಿನಾಚೆಗೆ ಏನು, ಈ ಪ್ರಶ್ನೆಯೆಲ್ಲವರು ಸ್ವಾಭಾವಿಕ. ಇದು 18ನೇ ಶತಮಾನದ ಮಧ್ಯಭಾಗದಲ್ಲಿ ಕೆಲವರು ಅದಕ್ಕೆ ಪ್ರಯತ್ನ ಮಾಡಿದರು. 84ನೇ ಇಸ್ವಿಯ 86ರಲ್ಲಿ ಏನೋ ಸೈಕಿಕಲ್ ರಿಸರ್ಚ್ ಸೊಸೈಟಿ ಪ್ರಾರಂಭವಾಯಿತು. ಅಲ್ಲಿಂದ ಇಲ್ಲಿಗೆ ಮನೋವಿಜ್ಞಾನಿಗಳು, ಸೈಕಿಯಾಟ್ರಿಸ್ಟ್, ಮನೋರೋಗ ತಜ್ಞರು, ಆಮೇಲೆ ಡೆತ್ ಸೈಕಾಲಜಿ, ನಾನಾ ರೀತಿಯ ಬಿಹೇವಿಯರ್ ಅಂದರೆ ನಡತೆಗಳನ್ನು ತೋರಿಸ್ತಕ್ಕಂಥ ಅತೀಂದ್ರಿಯವಾದಂಥ ಅನುಭವಗಳ ಆಧಾರದ ಮೇಲೂ ಕೂಡ ಮನುಷ್ಯನೇನು ಎನ್ನುವ ಬಗ್ಗೆ ಸಾಕಷ್ಟು ಚಿಂತನೆ ನಡೆದಿದೆ. ಕಳೆದ ಶತಮಾನದಲ್ಲಿಯೇ ಕಾರ್ಲ್ ಗುಸ್ತಾಫ್ ಯುಂಗ್ ಅತಿ ದೊಡ್ಡ ಸೈಕ್ಯಾಟ್ರಿಸ್ಟ್ ಅಂತ ಹೇಳ್ತಾರೆ. 1954ನೇ ಇಸ್ವಿಯವರೆಗೂ ಇದ್ದರವರು. ಅವರು ಒಂದು ಮಾತು ಹೇಳಿದರು. ಅಷ್ಟು ಮಾತು ಹೇಳಿದರೆ ಅಲ್ಲಿ ಭಾಳ ಜಗಳ ಉಂಟು. ಇವ ಇಂಡಿಯಾದೆಲ್ಲ ಹೇಳ್ತಾನೆ, ಇಂಡಿಯಾದಿಂದ ಪ್ರಭಾವಿತನಾಗಿದ್ದಾನೆ, ಏನು ಸೈಕ್ಯಾಟ್ರಿಕ್ ಥರ ಇಲ್ಲ, ಗುಡ ಇಲ್ಲ ಅಂತಲೇ. ಅದ್ರಿಗೂ ಭಾಳದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಹೇಳ್ತಾನೆ, ಪಾರ್ಟ್ ಆಫ್ ಸೈಕಿ ಈಸ್ ಬಿಯಾಂಡ್ ಟೈಮ್ ಆ್ಯಂಡ್ ಸ್ಪೇಸ್. ಸೈಕಿ ಅಂದರೆ ಅಂತರಂಗದಲ್ಲಿರುವ ತತ್ವ ಅಥವಾ ನಮ್ಮಲ್ಲಿ ಜೀವಾತ್ವ ಅಂತ ಹೇಳಿಬೇಕಾದ್ರೆ ಸೂಕ್ಷ್ಮ ಶರೀರ ಅಂತಾದರೂ ಹೇಳಿ, ಅದಕ್ಕಿಂತ ಆತ್ಮತತ್ವ ಅಥವಾ ಪಾರ್ಟ್ ಆಫ್ ಸೈಕಿ ಈಸ್ ಬಿಯಾಂಡ್ ಟೈಮ್ ಆ್ಯಂಡ್ ಸ್ಪೇಸ್. ದ್ಯಾಟ್ ಇಟ್ ಈಸ್ ಬಿಯಾಂಡ್ ಟೈಮ್ ಆ್ಯಂಡ್ ಸ್ಪೇಸ್ ಈಸ್ ಆಲ್ಸೋ ಬಿಯಾಂಡ್ ಕಾಸೇಷನ್. ಅಂದರೆ ಇಲ್ಲಿ ಅದಕ್ಕೆ ಸಾವಿಲ್ಲ, ನೋವಿಲ್ಲದ ಸತ್ವದ ಹಿನ್ನೆಲೆ ಇದೆ ಅಂತ ಹೇಳಿದಾಗ ಆಯಿತು. ಅಂದರೆ ನಾವು ಬರೀ ದೇಹ ಅಲ್ಲ, ನಾವು ದೇಹಧಾರಿಗಳು. ಆ ಭಾವನೆಯನ್ನು ಆತ ಕೊಟ್ಟಿದ್ದಾನೆ. ಇದಕ್ಕೆ ಮೊದಲು ಕೆಲವು ಸೂಕ್ಷ್ಮವಾದ ವಿಚಾರಗಳನ್ನು ತಿಳಿಸಬೇಕಾಗ್ತದೆ. ಮನುಷ್ಯನ ಮನಸ್ಸಿನಲ್ಲಿ ಬರುವ ಯೋಚನೆಗಳು ಸುಮ್ಮನೆ ಒಂದು ಸರೋವರದಲ್ಲಿ ಬರುವ ಅಲೆಗಳ ಹಾಗಲ್ವ. ಅಲೆಗಳು ಬರ್ತವೆ ಮತ್ತು ಹೋಗಿಬಿಡ್ತವೆ. ಆದರೆ ಮನುಷ್ಯನ ಮನಸ್ಸಿನಲ್ಲಿ ಬರುವ ಯೋಚನೆಗಳು ಎಲ್ಲವೂ ಸಂಗ್ರಹವಾಗಿ ನಮ್ಮ ಮನಸ್ಸಿನ ಆಳದಲ್ಲಿ ಕೂತಿರ್ತವೆ. ಈ ಮನಸ್ಸಿನ ಶಕ್ತಿ ಯೋಚನೆಯ ಮೂಲಕ ಹೊರಡ್ತದಲ್ಲ, ಆ ಯೋಚನೆ ಎಷ್ಟು ಶಕ್ತಿಶಾಲಿಯಾಗಿದೆ. ಈ ವಾತಾವರಣದಲ್ಲಿ ಎಷ್ಟು ಜನರು ಎಷ್ಟೆಷ್ಟು ಯೋಚನೆಗಳೆಲ್ಲ ತಿರುಗಾಡ್ತಾ ಇರ್ತವೆ. ನಾವು ನಮ್ಮ ಮನಸ್ಸನ್ನು ಅದಕ್ಕೆ ಒಡ್ಡಿದರೆ ಅದು ನಮ್ಮ ಮನಸ್ಸಿನಲ್ಲಿ ಬಂದು ಕೂತ್ಕೊಳ್ತದೆ. ಶ್ರೀರಾಮಕೃಷ್ಣರ ಶಿಷ್ಯರಲ್ಲಿ ಒಬ್ಬರಾದ ಸ್ವಾಮೀಜಿ ಅದ್ಭುತಾನಂದರ ಒಂದು ಘಟನೆ, ಜೀವನದ ಘಟನೆಯನ್ನು ನಾನು ಹೇಳಿ ಪ್ರಾರಂಭ ಮಾಡ್ತೇನೆ. ಅವರು ಅಪೂರ್ವ ತಪಸ್ವಿಗಳು. ಶ್ರೀರಾಮಕೃಷ್ಣ ಸೇವೆಯನ್ನು ಅಂತಃಕರಣಪೂರ್ವಕವಾಗಿ ಮಾಡಿದವರು. ಅವರು ಪಂಡಿತರಲ್ಲ, ಓದಿ ವಿದ್ವಾಂಸರಾದವರು ಅಲ್ಲ, ಆದರೆ ಬ್ರಹ್ಮಜ್ಞಾನಿಗಳು. ಒಮ್ಮೆ ಅವರು ಗಂಗಾ ತೀರದಲ್ಲಿ ಕುಳಿತು ಧ್ಯಾನ ಮಾಡ್ತಾ ಇದ್ದಾಗ ಅಲ್ಲಿ ಉಬ್ಬರ ಬಂತು. 5-10 ಅಡಿ ಹತ್ರ ನೀರು ಬರ್ತದೆ ಅಲ್ಲಿ ಆ ಕಾಲದಲ್ಲಿ. ಈಗ ಅದು ಕಡಿಮೆ ಆಗಿದೆ. ಬಾಂಗ್ಲಾದೇಶಕ್ಕೆ ಹೋಗುವ ಒಂದು ನದಿಯನ್ನು ಅದನ್ನು ಸರಿ ಆ ಕಡೆ ಮಾಡಿಸಿ ಏನೋ ಸ್ವಲ್ಪ ತೊಂದರೆ ಆಗಿದೆ. ಆ ಕಾಲದಲ್ಲಿ ಅವರನ್ನು ಹೊತ್ತುಕೊಂಡು 4-5 ಮೈಲ್ ಆ ಕಡೆ ಎದ್ದು ಹೋಯಿತು. ಅವರಿಗೆ ಗೊತ್ತಿದ್ದು ಧ್ಯಾನದಲ್ಲಿ. ಆಮೇಲೆ ದಡದ ಮೇಲೆ ಹಾಕಿತ್ತು. ಅದರಿಂದ ಎದ್ಕೊಂಡು ಮೆತ್ತಿಗೆ ಬಂದರು ಅಷ್ಟೇ. ಕೊನೆಗಾಲ ಅವರು ಕಾಶಿಯಲ್ಲಿ ಇರ್ತಾಯಿದ್ರು. ಒಂದು ಸಲ ಅವರನ್ನು ನೋಡಲಿಕ್ಕೆ ಬೆಂಗಾಲದಿಂದ ಒಬ್ಬ ಬಂದ, ನಮಸ್ಕಾರ ಮಾಡಿದ. ನಾನು ಕೆಲವು ದಿವಸ ಇಲ್ಲಿದ್ದು ಹೋಗುವಾಗ ಮತ್ತೆ ತಿರುಗಿ ಬಂದು ನಿಮ್ಮಿಂದ ಆಶೀರ್ವಾದ ಪಡ್ಕೊಂಡು ಹೋಗ್ತೇನೆ ಅಂತ ಹೇಳಿದ. ಹಾಗೆ ಆಗುವ ಸಂಭವ ಇತ್ತು. ಆದರೆ ಆಗಲಿಲ್ಲ. ಅವನು ಏನೋ ಟೆಲಿಗ್ರಾಮ್ ಬಂದು ಹೋಗಬೇಕಾಯ್ತು. ಹೋಗುವಾಗ ಅವನು ಅಲ್ಲಿ ಟ್ರೈನಲ್ಲಿ ಕೂತ್ಕೊಂಡಾಗ ಥಟ್ಟನೆ ನೆನಪಾಯಿತು, ಸ್ವಾಮೀಜಿಗೆ ಬರ್ತೇನೆ ಅಂತ ಹೇಳಿದ್ದೇನೆ, ಬರಲಿಕ್ಕಾಗಲಿಲ್ಲ. ಅಲ್ಲೇ ನಮಸ್ಕಾರ ಮಾಡಿದ. ಸ್ವಾಮೀಜಿ ಆಶೀರ್ವಾದ ಕೊಡಿ, ನಾನು ಬರಲಿಕ್ಕಾಗಲಿಲ್ಲ, ಇಲ್ಲಿಂದೇ ನಮಸ್ಕಾರ ಮಾಡ್ತೇನೆ ಅಂದ. ಅವರು ಯಾರೋ ಭಕ್ತರ ಹತ್ರ ಮಾತಾಡ್ತಾ ಇದ್ದವರು ಆ ರೈಲ್ವೆ ಸ್ಟೇಷನ್ ಯಾವ ಕಡೆಯಿಂದೋ ಆ ಕಡೆ ತಿರುಗಿ, ಓ ಅಲ್ಲಿಂದ ನಮಸ್ಕಾರನಾ, ಆಗಲಿ ಒಳ್ಳೆದಾಗಲಿ ಅಂದರೆ. ಇದು ನೋಡಿ, ಒಂದು ಯೋಚನೆ ಎನ್ನುವುದು ಅದು ಹೃತ್ಪೂರ್ವಕವಾಗಿದ್ದರೆ ಆ ಒಬ್ಬ ಯಾರನ್ನು ಕುರಿತು ಆ ಯೋಚನೆಯನ್ನು ನಾವು ಕಳಿಸ್ತೇವೆ ಅನ್ನೋದು ಅವನಿಗೆ ತಲುಪಿಬಿಡ್ತಲ್ಲ. ಇವತ್ತು ಮೊಬೈಲ್ ಹಿಡ್ಕೊಂಡು ಎಷ್ಟೋ ದೂರ ಮಾತಾಡ್ತೇವೆ. ನಮ್ಮ ಯೋಚನೆ ಮಾತಿನ ಮೂಲಕ, ಆ ಯಂತ್ರದ ಮೂಲಕ ದೂರದ ಅಮೇರಿಕಕ್ಕೂ ಹೋಗ್ತದೆ. ಆದರೆ ಈ ಯಂತ್ರವನ್ನು ಕಂಡು ಹಿಡಿದ ಮನಸ್ಸು ಎಷ್ಟು ಸೂಕ್ಷ್ಮ.
ಆ ಮನಸ್ಸಿನಲ್ಲಿ ಉದಿಸುವ ಯೋಚನೆಗಳು ಎಷ್ಟು ಸೂಕ್ಷ್ಮ, ಅವುಗಳ ತರಂಗಗಳಿಗೆ ಶಕ್ತಿ ಇಲ್ಲವೇ? ರಷ್ಯಾ ದೇಶದಲ್ಲಿ ವೂಲ್ಫ್ ಮೆಸ್ಸಿಂಗ್ ಅಂತ ಇದ್ದ. ಹಿಟ್ಲರನ ಕಾಲದಲ್ಲಿ ಅವನ ಭಯಾನಕವಾದಂಥ ಹಿಂಸೆಯನ್ನು ಬಿಟ್ಟು ರಷ್ಯಾಕ್ಕೆ ಬಂದು ನೆಲೆಸಿದ. ಆತನಿಗೆ ಒಂದು ಶಕ್ತಿ ಇತ್ತು, ಒಂದೆರಡು ಪ್ರಾಣಾಯಾಮ ಮಾಡಿ ಸ್ಥಿರವಾಗಿ ಮನಸ್ಸನ್ನು ನಿಲ್ಲಿಸಿಬಿಟ್ರೆ ಮುಂದೆ ಇರುವ ವ್ಯಕ್ತಿಯ ಅಂತರಂಗದಲ್ಲಿರುವ ಆಲೋಚನೆಗಳನ್ನೆಲ್ಲ ಪುಸ್ತಕ ಓದಿದಾಗ ಗೊತ್ತಿದ್ದ. ಮಹಾಶಕ್ತಿಶಾಲಿಯಾದಂಥ ಸ್ಟ್ಯಾಲಿನ್ ಹತ್ರ ಹೋಗಿ ಸೈ ಅನ್ಸ್ಕೊಂಡು ಬಂದಿದ್ದ. 1927ನೇ ಇಸ್ವಿಯಲ್ಲಿ ಅವನು ಇಲ್ಲಿಗೂ ಇಂಡಿಯಾಕ್ಕೂ ಬಂದಿದ್ದ. ಗಾಂಧೀಜಿಯ ಸಬರಮತಿ ಆಶ್ರಮದಲ್ಲಿ ಅವರು ಸೈಲೆಂಟಾಗಿ ಮೌನವಾಗಿದ್ದುಕೊಂಡು ಆಲೋಚನೆ ಕೊಟ್ಟದನ್ನು ಹಾಗೆ ಮಾಡಿ ತೋರಿಸಿದ. ಐನ್ಸ್ಟೀನರನ್ನು, ಆಮೇಲೆ ಇನ್ನೊಬ್ಬ ಫ್ರಾಯ್ಡ್, ಅವರನ್ನೆಲ್ಲ ಕಂಡು ಸೈ ಅನಿಸ್ಕೊಂಡಂತಹ ವ್ಯಕ್ತಿ. ಅವನನ್ನು ಪರೀಕ್ಷೆ ಮಾಡೋದಕ್ಕಾಗಿ ಪಾಲಿಟ್ ವಿರೋಧ ಅವರೆಲ್ಲ ಇದನ್ನು ನಂಬೋದಿಲ್ಲ, ಬಡ್ದಾಕ್ಬಿಡ್ತಾರೆ. ಯಾಕಂದರೆ ಮಾರ್ಕ್ಸ್ನ ವಾದಕ್ಕೆ ಇದು ವಿರೋಧವಾದ. ಆದರೂ ಪರೀಕ್ಷೆ ಮಾಡಿ ನೋಡುವಂಥ ಒಂದು ಸಭೆಯಲ್ಲಿ 25-30 ಜನರನ್ನು ಕರೆಸಿ ಅವರೊಳಗೆ ಒಂದು ಪ್ಲ್ಯಾನ್ ಮಾಡಿ ಅವನನ್ನು ಕರೆಸಿ ಅಲ್ಲಿ ಒಂದು ಸ್ಟೇಜ್ ಮೇಲೆ ಅವನನ್ನು ಕುಳ್ಳಿರಿಸಿ ಅವನ ಕಣ್ಣಿಗೆ ಬಟ್ಟೆ ಕಟ್ಟಿದರು. ಯಾಕಂದರೆ ಅವನ ಮುಖವನ್ನು ನೋಡಿ ಅವರ ಭಾವವನ್ನು ಪರಿಶೀಲನೆ ಮಾಡಬಾರ್ದು. ಅವನಿಗೆ ನಿಜವಾಗಿಯೂ ಮನುಷ್ಯನ ಯೋಚನೆಯನ್ನು ಹಿಡಿಯುವ ಸಾಮರ್ಥ್ಯ ಇದೆ ಅಂತ ತಿಳಿಯೋದಕ್ಕಾಗಿ ಅವರಲ್ಲಿ ಒಬ್ಬನನ್ನು ಗೊತ್ತುಪಡಿಸಿದರು. ನೀನು ಹೇಳಪ್ಪ, ನೀನು ಐಡಿಯಾವನ್ನು ಏನೇನು ಐಡಿಯಾ ಹೇಳಬೇಕು ಅಂತ ಬರೀ ಅದನ್ನು ಬರೆದಿಡು, ನಮ್ಗೆ ಆಮೇಲೆ ತೋರಿಸು. ಈಗ ನೀನು ಅದನ್ನು ಅವನು ಬಂದು ಕೂತಾದ ಮೇಲೆ ನೀನು ಅದನ್ನು ಕೊಡು. ಆ ಸೈಲೆಂಟಾಗಿ ಆ ವಾಕ್ಯಗಳನ್ನು ಸೈಲೆಂಟಾಗಿ ನಿನ್ನ ಮನಸ್ಸಿನಲ್ಲಿ ಹೇಳ್ಕೊ, ಗಟ್ಟಿ ಹೇಳಬೇಡ ಅಂತ ಹೇಳಿ ಎಲ್ಲ ವ್ಯವಸ್ಥೆ ಮಾಡಿದರು. ಅವನು ಬಂದ, ಕೂತ, ಎಸ್ ರೆಡಿ ಎಂದ. ಎಲ್ಲರೂ ಆಲೋಚನೆ ಕೊಟ್ಟರು ನನಗೆ ಕನ್ಫ್ಯೂಷನ್ ಗೊತ್ತಾಗೋದಿಲ್ಲ, ಯಾರಾದರೂ ಒಬ್ಬರಿಗೆ ಕೊಡಿ ಎಂದ. ಇವನು ಕೊಟ್ಟ. ಅವನನ್ನು ಕರೆದು ಇವನು ಹೇಳಿದ, 5ನೇ ನಂಬರ್ದ ಕುರ್ಚಿಯಲ್ಲಿ ಬೆಳೆದಿರುವ ಡಾಕ್ಟರ್ ಒಬ್ಬರು ಇದ್ದಾರೆ, ಅವರ ಬಲಕಿಸೆಯಲ್ಲಿ ಒಂದು ಸ್ಪಾಂಜ್ ಇದೆ, ಅದು ಒಂದು ಸಣ್ಣ ಕತ್ತರಿ ಇದೆ, ಅದನ್ನು ನಾಯಿ ಆಕಾರದಲ್ಲಿ ಕತ್ತರಿಸಬೇಕು ಅಂತ. ಕೂತನು ಒಂದು ಕ್ಷಣದಲ್ಲಿ ಎಸ್ 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 ಐ ಅಂಡರ್ಸ್ಟ್ಯಾಂಡ್, ಹಾಂ ಅದನ್ನು ನೇರವಾಗಿ ಅದನ್ನು ತೆಗೆದು ಆ ಕಡೆ ನೇರವಾಗಿ ಬಂದ. ಅವನಿಗೆ ಬಲಕಿಸೆಗೆ ಅವನ ಪರ್ಮಿಷನ್ ಕೇಳಿ ತೆಗೆದು ಅಲ್ಲಿ ಸ್ಪಾಂಜ್ ಇತ್ತು. ಆ ಸ್ಪಾಂಜನ್ನು ಕತ್ತರಿಸೋದಿಲ್ಲ, ಒಂದು ಸೀಮೆ ಸುಣ್ಣದಿಂದ ಅವನು ನಾಯಿಯ ಚಿತ್ರ ಬರೀಬೇಕಂತ ಹೇಳಿದ್ದು. ಸ್ಪಾಂಜ್ ಚೆನ್ನಾಗಿದೆ, ನಾನು ಕತ್ತರಿಸೋದಿಲ್ಲ, ಒಂದು ಚೇಂಜು ಅಂತ ಚಿತ್ರ ಬರ್ದ. ಎಲ್ಲರೂ ಇನ್ನೊಂದು ವಿಚಾರಿಸಿದಾಗ ಅದೇ ಬರೆದು ಸತ್ಯ ಅಂತ ಗೊತ್ತಾಯಿತು. ಎಲ್ಲರಿಗೂ ಆಶ್ಚರ್ಯ ಆಯಿತು. ಹೇಗೆ ನೀನು ಇದನ್ನು ಕಂಡುಹಿಡಿತೀವಿ, ಹೇಗೆ ಸಾಧ್ಯವಾಗ್ತದೆ? ಅವನು ಹೇಳಿದ ಮಾತು ನೋಡಿ, ಪೀಪಲ್ಸ್ ಥಾಟ್ಸ್ ಕಮ್ ಟು ಮೀ ಆಸ್ ಪಿಕ್ಚರ್ಸ್. 5ನೇ ನಂಬರ ಕುರ್ಚಿ ಡಾಕ್ಟರ್ ಇದು ಹಾಕೋತಾರಲ್ಲ ಅವರು, ಅಲ್ಲಿ ಕುಳಿತಿದ್ದಾನೆ, ಬಲ ಕಿಸೆ ಜೇಬು, ಅಲ್ಲಿ ಸ್ಪಾಂಜು ಅದು ಚಿತ್ರ, ಕತ್ರಿಯೂ ಇದೆ ಚಿತ್ರ, ನಾಯಿಯ ಚಿತ್ರ ಬರಿ ಅಂತ. ನಮ್ಮ ಮಾತುಗಳೆಲ್ಲವೂ ಕೂಡ ಚಿತ್ರದ ಸಂಕೇತ. ಹೇಗೆಂದರೆ ಮರ ಅಂತಾನೆ, ನೀವು ಮರದ ಚಿತ್ರ ಬಂತು. ಹಲಸಿನ ಮರ ಅಂದೆ, ಹಲಸಿನ ಮರದ ಚಿತ್ರ ಬಂತು. ಹಲಸಿನ ಹಣ್ಣು ಅಂತ ಹೇಳಿದೆ, ಹಲಸಿನ ಹಣ್ಣಿನ ಚಿತ್ರ ಬಂತು. ಹಳದಿ ಬಣ್ಣ ಬಂದಾಯ್ತಲ್ಲಿ, ಅದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕಿ ತಿಂದದ್ದು ನೆನಪು ಬಂತು, ಸ್ವಲ್ಪ ಹೆಚ್ಚು ತಿಂದು ಹೊಟ್ಟೆ ಕೆಟ್ಟದ್ದು ನೆನಪು ಬಂತು. ಅಂದರೆ ಯೋಚನೆ ಥಾಟ್, ಆ ಥಾಟಿನಲ್ಲಿ ಅದರಲ್ಲಿ ಚಿತ್ರ ಇದೆ ನೋಡಿ, ನಾಮ ಇದೆ, ರೂಪ ಇದೆ. ಆ ಥಾಟು ಎಷ್ಟು ಸೂಕ್ಷ್ಮವಾದದ್ದು, ಅದು ಹೇಗೆ ಸಂಗ್ರಹವಾಗ್ತದೆ, ಹೇಗೆ ನಮ್ಮದು ಎಷ್ಟೇ ನನಗೀಗ 80 ಹತ್ತಿರದ ವಯಸ್ಸಿನಲ್ಲಿ 3-4 ವರ್ಷದಲ್ಲಿ ಯಾರು ನನ್ನನ್ನು ಇದಕ್ಕೆ ಕರ್ಕೊಂಡು ಹೋದರು ಹರಿಕತೆಗೆ. ಅವರ ಹೆಸರು ನೆನಪು ಬಂತು ಈಗ, ಸಂಜೀವ ಅಂತ ಏನೋ ಸಂಜೀವ ರಾವ್ ಅಂತ ಕಾಣ್ತದೆ. ಅವರು ಹರಿಕತೆ ಮಾಡಿದರು, ಅಲ್ಲಿ ಏನೋ ಪ್ರಸಾದ ಕೊಟ್ಟದ್ದು ನೆನಪಿದೆ. ಅವರನ್ನು ಜೋಕ್ ಮಾಡಿದರು. ಒಬ್ಬ ಮನುಷ್ಯ ಇಷ್ಟು ಉದ್ದವಾದ ಗದ್ದವನ್ನು ಬಿಟ್ಕೊಂಡಿದ್ದ, ಅದಕ್ಕೆ ಅಕಸ್ಮಾತ್ತಾಗಿ ಬೆಂಕಿ ತಾಗಿತ್ತು, ಅಯ್ಯೋ ಅಯ್ಯೋ ಅಂತ ಅದನ್ನು ನೆನೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವಾಗ ಹತ್ತಿರದಲ್ಲೇ ಇದ್ದ ಇನ್ನೊಬ್ಬನು, ಸ್ವಲ್ಪ ತಡೀರಿ, ಒಂದು ಬೀಡಿ ಬೆಂಕಿ ಹಚ್ಕೋತಾನೆ ತಡೀರಿ. ಅದೊಂದು ಯಾವಾಗ ಹೇಳಿದ್ದು, ಆ ಒಂದು ಯೋಚನೆ ಹೇಗೆ ನಮ್ಮ ಮನಸ್ಸಿನಲ್ಲಿ ಕೂತಿರ್ತದೆ ನೋಡಿ.
ಅದರಿಂದಲೇ ನಮ್ಮಲ್ಲಿ ಯಮನ ಕರ್ಣಿಕ ಚಿತ್ರಗುಪ್ತ ಅಂತ, ಅವನಿಗೆ ಎಲ್ಲರದ್ದು ರೆಕಾರ್ಡ್ ಇದೆ. ನಮ್ಮ ಮನಸ್ಸಿನಲ್ಲಿ ಆದ ಪ್ರತಿಯೊಂದು ರೆಕಾರ್ಡ್ ಆಗಿರ್ತದೆ ಅಂತ ಹೇಳ್ತಾರೆ. ಯಾಕೆ ಮನಸ್ಸಿಗೆ ಮೇಲೆ ಬರಲಿಕ್ಕೆ ಆಗೋದಿಲ್ಲ ಅಂದರೆ ಆ ಚಿತ್ರಗಳಲ್ಲಿ ಎಲ್ಲ ಒಳ್ಳೆಯ ಚಿತ್ರಗಳಲ್ಲ. ಈ ಚಲಚಿತ್ರಗಳನ್ನು ನೀವು ನೋಡ್ತೀರಿ, ಅದರಲ್ಲಿ ನಿಮಗೆ ಬೇಕಾದ ನಿಮ್ಮನ್ನು ಕೆರಳಿಸುವಂಥದ್ದ, ನಿಮ್ಮನ್ನು ವಿಚಾರ ಪ್ರಚೋದಕವಾದಂಥದ್ದ. ಅದರಿಂದ ಯೋಚನೆ ಬಗ್ಗೆ ಥಾಟ್ ಈಸ್ ಎ ಥಿಂಗ್, ಥಾಟ್ ಈಸ್ ಅನದರ್ ನೇಮ್ ಫಾರ್ ಫೇಟ್. ಬಿವೇರ್ ಆಫ್ ಥಾಟ್ಸ್, ಬಿ ಅವೇರ್ ಆಫ್ ಥಾಟ್ಸ್. ವಾಟ್ ಥಾಟ್ಸ್ ಯು ಆರ್ accepting into your mind, what thoughts you are sending out, ಇದು ಎಷ್ಟು ಮುಖ್ಯ. ಅಂದರೆ ಸೂಕ್ಷ್ಮ, ಕಣ್ಣಿಗೆ ಕಾಣಿಸೋದಿಲ್ಲ, ಕಿವಿ ಕೇಳಿಸೋದಿಲ್ಲ, ದಿನನಿತ್ಯ ಜೀವನದಲ್ಲಿ ಗೊತ್ತಾಗೋದಿಲ್ಲ. ಇಂಥ ಕೆಲವು ವ್ಯಕ್ತಿಗಳ ಜೀವನವನ್ನು ಅಧ್ಯಯನ ಮಾಡಿದಾಗ ನಮಗೆ ಸ್ವಲ್ಪ ಗೊತ್ತಾಗುತ್ತೆ. ಮಹಾತ್ಮರಿಗೆ, ಪರತತ್ವವನ್ನು ಸ್ಪರ್ಶ ಮಾಡಿದವರಿಗೆ, ದಿವ್ಯವಾದ ಅನುಭೂತಿಯಾದವರಿಗೆ ಇದು ಸ್ವಾಭಾವಿಕ, ಸಹಜ. ಮನುಷ್ಯನನ್ನು ನೋಡಿದ ಕೂಡಲೇ ಅವನ ರಚನೆಯನ್ನು, ಅವನ ಮಾತು ಕೇಳಬೇಕಾಗಿಲ್ಲ, ಕಣ್ಣು ಮುಖ. ಮನುಷ್ಯನ ಮುಖವನ್ನು ನೋಡಿದಾಗ ನನಗೆ ಅವನ ಒಳಗಿನದ್ದೆಲ್ಲ ಗೊತ್ತಾಗ್ತದೆ ಅಂತ ಪರಮಹಂಸರು ಹೇಳ್ತಿದ್ರು. ಹೇಗೆಂದರೆ, ಒಂದು ಕಪಾಟಿನಲ್ಲಿ, ಕನ್ನಡಿ ಇರುವ ಕಪಾಟಿನಲ್ಲಿ ಒಳಗಡೆ ವಸ್ತು ಇಟ್ಟರೆ ಹೇಗೆ ಸ್ಪಷ್ಟವಾಗಿ ಗೋಚರವಾಗ್ತದೋ, ಹಾಗೆಯೇ ಮನುಷ್ಯನ ಅಂತರಂಗದಲ್ಲಿರುವ ಅವನ ಆಸೆ, ಆಸಕ್ತಿ, ಅವನ ನಾನಾ ರೀತಿಯ ಯೋಚನೆಗಳು ಎಲ್ಲವೂ ಕೂಡ ಗೊತ್ತಾಗುತ್ತೆ. ಆದರೆ ನಾನು ಹೇಳ್ತಾ ಇಲ್ಲ ಅವನಿಗೆ ನೋವಾಗಬಾರ್ದು ಅಂತ, ಆ ಕಡೆ ಅವನ ಮನಸ್ಸಿಗೆ ನೋವಾಗಬಾರ್ದು ಅಂತ ಹೇಳೋದಿಲ್ಲ, ಅದು ಗೊತ್ತಾಗ್ತದೆ ಅಂತ ಹೇಳ್ತಾ ಇದ್ದರು. ಹಾಗಾದರೆ ಮನುಷ್ಯನು ಬರೀ ಶರೀರಧಾರಿಯಾಗಿ ಒಳಗಡೆ ಇರತಕ್ಕಂಥ ಒಂದು ತತ್ವ. ಆತನು ಯಾವುದರಿಂದ ಈ ಯೋಚನೆಗಳನ್ನು ಸಂಗ್ರಹ ಮಾಡ್ತಾ ಇದ್ದಾನೆ, ನಾನಾ ಯೋಚನೆಗಳನ್ನು ಸಂಗ್ರಹ ಮಾಡ್ತಾನೆ. ಈಗ ಯಾವ ಯೋಚನೆಗಳನ್ನು ಸಂಗ್ರಹ ಮಾಡಿದ್ದೀರೋ ಅದಕ್ಕೆ ಸಂಬಂಧಿಸಿ ಮುಂದಿನ ಯೋಚನೆಗಳನ್ನು ಸಂಗ್ರಹ ಮಾಡಬಹುದು. ಇಲ್ಲಿಗೆ ಬಂದ ನೀವು ಎಲ್ಲರೂ ಧನ್ಯರು. ಯಾಕಂದರೆ ನೀವೆಲ್ಲರೂ ಕೂಡ ಒಳ್ಳೆಯ ಯೋಚನೆ ಸಂಗ್ರಹ ಮಾಡಿದ್ದರಿಂದ ಇಲ್ಲಿಗೆ ಬರಲಿಕ್ಕೆ ಸಾಧ್ಯವಾಯಿತು. ಇಲ್ಲದಿದ್ದರೆ ಈ ನಮ್ಮ ಬೆಂಗಳೂರಿನಲ್ಲಿ ಲಕ್ಷಗಟ್ಟಲೆ ಜನ ಇದ್ದಾರೆ, ಇದನ್ನೆಲ್ಲ ಹೇಳಿದ್ದಾರೆ, ಇಂಥದ್ದೆಲ್ಲ ಭಾಷಣ ಆಗ್ತದೆ ಅಂತ. ಎಷ್ಟು ಜನರಿಗೆ ಆಗುತ್ತೆ ಬರಲಿಕ್ಕೆ? ಶ್ರವಣಾಯಾಪಿ ಬಹುಧೈರ್ಯವನ್ನ ಲಭ್ಯ, ಕೇಳಲಿಕ್ಕೂ ಅವಕಾಶ ಇಲ್ಲ. ಅದರಿಂದ ಕೇಳಲಿಕ್ಕೆ ಬರುವುದೇ ಒಂದು ವಿಶೇಷ ಅವಕಾಶ. ಅದು ಭಗವತ್ ಕೃಪೆ ಅಂತ ಯಾಕೆ ನಮ್ಮವರು ಹೇಳೋದಂದರೆ, ಹಿಂದೆ ಅವನು ಅಂಥ ಒಳ್ಳೆಯ ಯೋಚನೆಗಳ ಸಂಗ್ರಹ ಇಹಕೃತಾತ್ ಪೂರ್ವಕೃತಾದ್ವಾ ಹಿಂದಿನ ಜೀವನದಲ್ಲಿ ಆದರೂ ಕೂಡ ಮಾಡಿದ್ದರಿಂದ ಆ ಕಡೆಗೆ ನೆಲ್ಲ ಎಳೆತ ಬರುತ್ತೆ. ಅಂದರೆ ಮನುಷ್ಯನ ವಿಕಾಸ ಎಷ್ಟು ಸ್ಲೋಲಿ ಆಗಬೇಕಾಗಿದೆ. ಈಗ ದೇಹದೊಂದಿಗೆ ನಾವು ಸರ್ವನಾಶವಾಗುವುದಿಲ್ಲ, ಪ್ರಜ್ಞೆ ಉಳಿತದ ಅನ್ನೋ ಪ್ರಶ್ನೆ ನಾವು ನಿನ್ನೆ ಕೇಳಿದೆವು. ಇದು ನಡೆದ ಘಟನೆ ಕೆಲವು ವರ್ಷಗಳ, ಅಂದರೆ ಒಂದು 50-60 ವರ್ಷಗಳ ಹಿಂದೆ ಇರ್ಬೋದು, 75 ವರ್ಷಗಳ ಹಿಂದೆ ಉತ್ತರ ಕರ್ನಾಟಕದಲ್ಲಿ ಒಬ್ಬನೊಬ್ಬ ರೈತ ಮಹಾರಾಷ್ಟ್ರದ ಯಾವುದೋ ಒಂದು ಪ್ರದೇಶಕ್ಕೆ ಹೋದ. ಅಲ್ಲಿ ಯಾವುದೇ ಎತ್ತನ್ನೋ ಏನನ್ನೋ ಕೊಂಡುಕೊಳ್ಳಿಕ್ಕೆ 7,000 ರೂಪಾಯಿ ತಗೊಂಡು ಹೋಗಿದ್ದ. ಅಲ್ಲಿ ಹೋದಾಗ ಅವನು ಅಲ್ಲಿರುವ ಯಾರೋ ಒಬ್ಬನು ವ್ಯಾಪಾರಿ ಇವನನ್ನು ಕಂಡು, ಇವನ ಹಣವನ್ನು ಕಂಡು, ಹಣದ ಮೇಲಿನ ಆಸೆಯಿಂದ ಅವನನ್ನು ಸ್ವಲ್ಪ ಮದ್ಯಪಾನ ಮಾಡಿಸಿ ಎಲ್ಲೋ ಕರ್ಕೊಂಡು ಹೋಗಿ ಕೊಂದು ಹಾಕಿಬಿಟ್ಟು ಆ ಹಣವನ್ನು ಕಿತ್ಕೊಂಡ. ಅಲ್ಲಿಗೆ ಕ್ಲೋಸ್ ಆಯಿತು ಅಂತ ತಿಳ್ಕೊಂಡಿದ್ರು. ಆದರೆ ಆ ಸತ್ತ ವ್ಯಕ್ತಿ 3-4 ಬಾರಿ ಮನೆಗೆ ಬಂದು ಅವನ ಹೆಂಡತಿ ಹೇಳಿದ್ದು, ನೋಡು ನಾನು ಸರ್ಪ ಕಚ್ಚಿ ಸತ್ತೋದ ಅಂತ ಹೇಳಿ ನಾವೆಲ್ಲಿ ಸುಟ್ಟು ಬಿಟ್ಟೆವು ಅಂತ ಅವನಿಗೆ ನೇಮಿಸ್ಕೊಟ್ರು. 3 ದಿನ ಎಡೆಬಿಡದೆ ಆತ ಬಂದು, ಸರ್ಪ ಕಚ್ಚಿ ಸತ್ತದಲ್ಲ, ನನ್ನ ಕೊಲೆ ಮಾಡಿದರು, ನೀನು ಆ ಪೊಲೀಸ್ ಸ್ಟೇಷನ್ಗೆ ಹೇಳು, ದೂರು ಕೊಡು, ವ್ಯವಸ್ಥೆ ಆಗ್ತದೆ. ಆ ಪ್ರಕಾರ ಮಾಡಿ ಕೊನೆಗೆ ಅವನಿಗೆ ಜಯದೇ ಆಯಿತು. ಯಾರು ಕೊಲೆ ಮಾಡಿದ್ನೋ ಕೊಲೆ ಸತ್ಯ ಅಂತ ಅವನೂ ಒಪ್ಕೊಂಡ, ಆಯಿತು. ಹಾಗಾದರೆ ದೇಹದೊಂದಿಗೆ ನಾವು ನಾಶವಾಗುವುದಿಲ್ಲ ಅಂದರೆ ನಮ್ಮಲ್ಲಿ ಯಾವ ಸತ್ವ ನಾಶವಾಗುವುದಿಲ್ಲ. ಹೊರಗಡೆ ಕವಚ ಮಾತ್ರ ಬಿದ್ದೋದದ್ದು, ಒಳಗಡೆ ಪಂಚ ಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಆಮೇಲೆ ಕೈ, ಕಾಲು, ಆಮೇಲೆ ವಿಸರ್ಜನಾಂಗಗಳು. ನಾಲಿಗೆ ಅದು ಪಂಚ ಜ್ಞಾನೇಂದ್ರಿಯದಲ್ಲಿ ಸೇರಿಕೊಂಡಿದೆ, ಕರ್ಮೇಂದ್ರಿಯವೂ ಹೌದು. ಒಳ್ಳೆಯ ರುಚಿಕರವಾದ ವಸ್ತುವನ್ನು ಸೇರಿಸ್ತದೆ, ಅದು ಜ್ಞಾನೇಂದ್ರಿಯ. ಮಾತಾಡ್ತದೆ, ಅದು ಕರ್ಮೇಂದ್ರಿಯ. ಹಾಗೆ ಕೈ, ಕಾಲು, ವಿಸರ್ಜನಾಂಗಗಳು.
ಇವೆಲ್ಲ ಸೇರಿ ಇದು ಒಂದು ಯೂನಿಟ್ ಅಂತ ಹೇಳ್ಬೋದು. ಇದು ಒಂದು ಘಟಕ. ಅದರ ಜೊತೆಗೆ ಮತ್ತೇನಿದೆ? ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಪ್ರಾಣ. 5 ನಾವು ಉಸಿರಾಡ್ತೇವೆ ನೋಡಿ, ಪ್ರಾಣ. ಇನ್ನು ಯೋಗಿಗಳಿಗೆ ಗೊತ್ತಾಗ್ತದೆ, ಉದಾನ ಸಮಾನ ಇತ್ಯಾದಿ ಪಂಚಪ್ರಾಣಗಳು. ಆಮೇಲೆ ಮನಸ್ಸು ಅಂದರೆ ಹೊರಗಡೆಯಿಂದ ಬಂದ ಸೆನ್ಸೇಷನ್ನೆಲ್ಲ ಸಂಗ್ರಹಿಸಿ ಇರ್ತವೆ. ಅದು ಸೆನ್ಸೇಷನ್ಸ್ ಯಾವ ಥರದ ನಮ್ಮ ಪ್ರತ್ಯಕ್ಷದಿಂದ ನಮಗೇನು ತಿಳಿವಾಗ್ತದೋ ಅರಿವಾಗ್ತದೋ ಅದನ್ನೆಲ್ಲ ಸಂಗ್ರಹ ಮಾಡಿ ಇರ್ತದೆ. ಬುದ್ಧಿ ಅಂದರೆ ಒಂದು ಫ್ಯಾಕಲ್ಟಿ. ಅದು ಮನಸ್ಸಿನಿಂದಲೇ ಸಂಗ್ರಹವಾದ ಅನುಭವಗಳನ್ನು ಆಲೋಚನೆ ಮಾಡಿ ಏನು ಮಾಡಬಹುದು, ಇವನು ಎಂಥ ಮನುಷ್ಯ, ಹಿಂದೆ ಒಂದು ಸಲ ಬಂದಿದ್ದ, ಆದರೆ ಅವನು ನರೆದು ಸರಿಯಿಲ್ಲ, ಅಲ್ಲಿದ್ದ ಯಾವುದೋ ಒಂದು ವಸ್ತುವನ್ನು ನೋಡ್ತಾ ಆ ಕಡೆ ಈ ಕಡೆ ನೋಡಿ ಆಮೇಲೆ ಅದನ್ನು ಕದ್ಕೊಂಡು ಹೋಗ, ಆದ್ದರಿಂದ ಅವನನ್ನು ಈಗ ಮಾತಾಡಿಸ್ಬೇಕಾಗಬೇಡ ಅಂತೆಲ್ಲ ಡಿಸೈಡ್ ಮಾಡುತ್ತೆ ಮನಸ್ಸು. ಅದು ಆ ಎಸ್ಪೆಕ್ಟ್ ಫ್ಯಾಕಲ್ಟಿಗೆ ಬುದ್ಧಿ ಅಂತಾರೆ. ಅದೇ ಮನಸ್ಸು, ಬುದ್ಧಿ, ಚಿತ್ತ. ಎಲ್ಲಿ ನೋಡಿ, ಚಿತ್ತ ಎನ್ನುವುದು ಎಲ್ಲ ನಮ್ಮ ಹುಟ್ಟಿದೊಂದಿನಿಂದ ಮಾತ್ರ ಅಲ್ಲ. ಇತ್ತೀಚೆಗೆ ಚಾಂಬರ್ಲಿನ್ ಎನ್ನುವ ಅಮೇರಿಕಾದಲ್ಲಿ ಸಂಶೋಧನೆ ಮಾಡಿದ್ದಾನೆ. ಅದನ್ನು ನಾನು ಬದುಕಲು ಕಲಿಯಲಿ ಪುಸ್ತಕದಲ್ಲಿ ವಿವರವಾಗಿ ವಿಸ್ತಾರವಾಗಿ ಬರೆದಿದ್ದೇನೆ. ಆತ ಹೇಳ್ತಾನೆ, ತಾಯಿ ಅತ್ಯಂತ ಕಷ್ಟದಲ್ಲಿದ್ದಾಗ ಗರ್ಭಕ್ಕೆ ಅದರಲ್ಲಿರುವ ಜೀವಾತ್ಮನಿಗೆ ಗೊತ್ತಾಗ್ತಾನೆ, ಅಯ್ಯೋ ನೋವಾಗ್ತಾಯಿದೆ, ಏನೋ ಕಷ್ಟ ಆಗ್ತಾಯಿದೆ ಅಂತ. ಆ ಪರ್ಸೆಪ್ಷನ್ ಆಗ್ತದೆ ಅಂತ ಹೇಳ್ತಾನೆ. ಅದಕ್ಕೆ ಒಂದು ಕಾರಣ ಕೊಡ್ತಾನೆ. ಆಲೋಚನೆ ಮಾಡಿ ನೋಡಿ, ಚಿತ್ತದಲ್ಲಿ ಅದೆಲ್ಲವೂ ಉಂಟು. 1ನೇ ಕ್ಲಾಸ್ನಲ್ಲಿರುವಾಗ ಮೇಸ್ಟ್ರು ಹೊಡೆದದ್ದು, ಆಮೇಲೆ ತಾಯಿ ತಂದೆ ಬೈದದ್ದು, ನಿಮ್ಗೆ ತಲೆ ಇಲ್ಲ ಮಂಗನೇನು ಅಂತೇಳಿ ಎಲ್ಲ ಸೇರಿಕೊಂಡಿದೆ ಅಲ್ಲಿ. ಇದು ತಿಳಿಯಬೇಕಾ? ಚಿತ್ತ ಅದು ಈ ಯೂನಿಟ್ ಅತ್ಯಂತ ಸೂಕ್ಷ್ಮ. ಇದು ವಿದ್ಯುತ್ ಶಕ್ತಿಗಿಂತಲೂ ಸೂಕ್ಷ್ಮ. ಯಾಕಂದರೆ ಇದು ಇಲ್ಲಿದ್ದಾಗ ವಿದ್ಯುತ್ ಶಕ್ತಿ ದೇಹದಲ್ಲಿ ತಯಾರಾಗ್ತದೆ. ಆದ್ದರಿಂದ ಅದು ಸೂಕ್ಷ್ಮ. ಇದು ಸೂಕ್ಷ್ಮ ಶರೀರ ಅಂತ ಇದಕ್ಕೆ ಹೆಸರು. ಅದರಲ್ಲಿ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ನಾನು ಅಂತ ಇದು ಎಲ್ಲರಲ್ಲೇ ಉಂಟು. ಇದು ಹಿಂದೂ, ಮುಸಲ್ಮಾನ್, ಕ್ರಿಶ್ಚಿಯನ್, ಆ ಜಾತಿ ಈ ಜಾತಿ ಯಾವ ಜಾತಿ ಅಂತಿಲ್ಲ, ಎಲ್ಲರಿಗೂ ಇದು ಉಂಟು ಇಲ್ಲಿ. ಅದರಿಂದಲೇ ಹೇಳುವಂಥದ್ದು. ಇದು ಮನುಷ್ಯನ ಇದಕ್ಕೆ ಜೀವಾತ್ಮ ಅಂತ ಹೇಳ್ತಾರೆ. ನಾವು ಸಾಮಾನ್ಯವಾಗಿ ಎಚ್ಚರದಲ್ಲಿ ದೇಹದಲ್ಲೇ ಇರ್ತೇವೆ. ಸ್ವಪ್ನದಲ್ಲಿ ಕೆಲವೊಮ್ಮೆ ಎಲ್ಲೋ ತಿರುಗಾಡಲಿಕ್ಕೆ ಹೋಗ್ತೇವಲ್ಲ, ಆಗ ಇದರಲ್ಲಿ ಸಂಚಾರ. ಗಾರ್ಡನ್ ಇದ್ರೆಯಲ್ಲಿ ಇದು ಪರದೆ ಹಾಕಿದೆ, ಆ ಕಡೆ ಏನಂತ ಗೊತ್ತಾಗೋದಿಲ್ಲ, ಈ ಕಡೆಯೂ ಗೊತ್ತಾಗೋದಿಲ್ಲ. ಆ ಪರದೆ ಆ ಕಡೆ ಇದೆ, ಸಾಕ್ಷಾತ್ ಭಗವಂತನೇ ಇರುವುದು, ಆತ್ಮನೇ ಇರುವುದು. ಈ ಆತ್ಮನ ಬೆಳಕು ಈ ಚೇತನ ಇದು ಸೂಕ್ಷ್ಮ ಶರೀರದ ಮೇಲೆ ಬಿದ್ದು, ಈ ಸೂಕ್ಷ್ಮ ಶರೀರದಲ್ಲಿರುವಾಗ ಇದು ಕುಣಿಲಿಕ್ಕೆ ಶುರು ಮಾಡ್ತಾರೆ. ಆತ್ಮತತ್ವ ಪ್ರತಿಯೊಬ್ಬರ ಆಂತರ್ಯದಲ್ಲಿಯೂ ಕೂಡ ನಿರಂತರವಾಗಿ ಇದ್ದುಕೊಂಡಿದೆ. ಇದನ್ನು ನಾವು ತಿಳಿದಕ್ಕೆ ಪ್ರಯತ್ನ ಮಾಡುವುದಕ್ಕಾಗಿ ಈ ಹೊತ್ತು ಸಾಕಷ್ಟು ವಿದೇಶದಲ್ಲಿ ವಿಜ್ಞಾನ, ಸೈಕಾಲಜಿಸ್ಟ್, ಟ್ರಾನ್ಸ್ಪರ್ಸನಲ್ ಸೈಕಾಲಜಿ ಅಂತ ಹೇಳ್ತಾರೆ, ಅದಕ್ಕೂ ಸಂಬಂಧಪಟ್ಟ ಎಷ್ಟೋ ಘಟನೆಗಳನ್ನು ನಾವು ಸಂಗ್ರಹಿಸಬಹುದು. ಆಮೇಲೆ ತೀರಿ ಹೋದವರಲ್ಲಿ ಪ್ರೇತಾತ್ಮಗಳು ಪರದಾಟ ಉಂಟು. ಕೆಲವು ತಿಂಗಳ ಹಿಂದಲ್ಲ, 2006ನೇ ಇಸ್ವಿಯಲ್ಲಿ ತರಂಗದಲ್ಲಿ ಒಂದು ಲೇಖನ ಬಂದಿತ್ತು. ಅದರಲ್ಲಿ ಪ್ರೇತಗಳಿಗೂ ಕೂಡ ಮದುವೆ ಆಸೆ ಉಂಟು ಅಂತ. ಅಂದರೆ ಈ ದೇಹದೊಂದಿಗೆ ಎಲ್ಲ ನಾಶ ಆಗುವುದಿಲ್ಲ. ಜೀವಾತ್ಮ ತಾನು ಮಾಡಿದ ಕರ್ಮಕ್ಕೆ ತನ್ನ ಆಸೆ ಆಕಾಂಕ್ಷೆಗಳನ್ನು ಹಾಗೇ ಇಟ್ಕೊಳ್ತಾನೆ. ಮಾತ್ರ ಅದು ಹೆಚ್ಚು ಆ್ಯಕ್ಟಿವಿಟಿ, ಹೆಚ್ಚು ಪ್ರಬಲವಾಗ್ತದೆ ಅಂತೂ ಹೇಳ್ತಾರೆ. ಇದು ಕಲ್ಪನೆ ಅಲ್ಲ. ಆದರೆ ಹೊರ ಜಗತ್ತಿನ ಕುರಿತಾದ ಸಂಶೋಧನೆಗಳು ಅಧಿಕಾಧಿಕವಾಗಿ ಆದುದರಿಂದ ಇದರ ಬಗ್ಗೆ ಸಾಕಷ್ಟು ಗಮನ ಕೊಟ್ಟಿಲ್ಲ. ಮತ್ತು ಜನರಿಗೆ ಸದಾಕಾಲವೂ ಕೂಡ ಇಂಥ ವಿಚಾರಗಳ ಕಡೆ ಗಮನ ಇಲ್ಲದೇ ಇರುವುದರಿಂದ ಇಲ್ಲಿ ಏನಾಗಿದೆ ಅಂತ ಹೆಚ್ಚಿನವರಿಗೆ ಗೊತ್ತಿಲ್ಲ. ಅತ್ಯಂತ ಪ್ರಾಚೀನ ಕಾಲದಲ್ಲಿ ಭಾರತೀಯ ಋಷಿಮುನಿಗಳು ಇದನ್ನೆಲ್ಲ ಯೋಚನೆ ಮಾಡಿದರು. ಯೋಗದಿಂದ ಅವರು ದೇಹಾತೀತವಾದ ಅಸ್ತಿತ್ವವನ್ನೆಲ್ಲ ಕಂಡುಕೊಂಡಿದ್ದರು. ಇದನ್ನು ಒಂದು ದಿನದಲ್ಲಿ, 15 ದಿವಸದಲ್ಲಿ, 10 ವರ್ಷದಲ್ಲಿ ಕಂಡುಹಿಡಿದದ್ದಲ್ಲ. ಇದು ಶತಮಾನಗಳ ಕಾಲ ಚಿಂತನಶೀಲ ವ್ಯಕ್ತಿಗಳು ಅದನ್ನು ಅಧ್ಯಯನ ಮಾಡಿ ಕಂಡುಹಿಡಿದ ಸತ್ಯ.
ಇವತ್ತು ವಿದೇಶದಲ್ಲಿ ನೀವು ಮೊನ್ನೆ ಪೇಪರ್ನಲ್ಲಿ ವಿಜಯ ಕರ್ನಾಟಕದಲ್ಲಿ ಬಂದಿತ್ತು, ಇತರ ಕಡೆಗಳಲ್ಲಿ ಬಂದಿತ್ತು, ಪ್ರಬಲವಾದ ಆತಂಕ, ಪ್ರಬಲವಾದ ವಿರೋಧ ಕ್ರಿಶ್ಚಿಯಾನಿಟಿ, ಆ ಕ್ರೈಸ್ತ ಧರ್ಮ ಮುಸಲ್ಮಾನರಲ್ಲಿಯೂ ಕೂಡ ಇದಕ್ಕೆ ವಿರೋಧ ಇದೆ. ಯಾರಾದರೂ ಮುಸಲ್ಮಾನ ಹುಡುಗ ನಮಗೆ ಹಿಂದಿನ ಜನ್ಮದಲ್ಲಿ ನಾನು ಇಂಥವನಾಗಿದ್ದೇನೆ ಅಂತ ಹೇಳಿದರೆ ಅದು ಬಾಯಿಗೆ ಹೊಲಸಾಗ್ತಾರಂತೆ, ಅಷ್ಟು ಅದನ್ನು ಹೇಳಬಾರ್ದು ಅಂತ. ಹಾಗೆ ಕ್ರೈಸ್ತರಲ್ಲಿಯೂ ಕೂಡ ಪಾದ್ರಿಗಳು 1500 ವರ್ಷಗಳಿಂದ ಇದನ್ನು ವಿರೋಧಿಸ್ಕೊಂಡು ಬಂದದ್ರಿಂದ ಅವರಿಗೂ ಇದಕ್ಕೆ ಎಸ್ ಅಂತ ಹೇಳಿ ಕಷ್ಟ ಆಗ್ತದೆ. ಇಷ್ಟಿದ್ದರೂ ಕೂಡ ಅಮೇರಿಕಾದಲ್ಲಿ 28% ಎಷ್ಟೋ ಜನ್ಮಾಂತರ ಕರ್ಮದಲ್ಲಿ ನಂಬುತ್ತಾರೆ. ಯಾಕೆ? ಮೂಢನಂಬಿಕೆ ಅಲ್ವಾ ಅದು? ನಮ್ಮಲ್ಲಿ ನನಗೇ ಗೊತ್ತಿದ್ದವರು ಆಪ್ತರೊಬ್ಬರು ಕರ್ಮ ಶಬ್ದ ಕೇಳಿದರೆ ಖಂಡ ಆಗಿಬಿಡ್ತಾರೆ. ಯಾಕಪ್ಪ ಅಂದರೆ ಎಲ್ಲಾದರೂ ಪುರಾಣ ಕಂತೆ ಬಿಡಿ ಎತ್ತಲಾಗೈತೆ ಬಿಸಾಕಿ. ನಮ್ಮಲ್ಲಿ ಉತ್ಸಾಹ, ಧೈರ್ಯ, ಆತ್ಮವಿಶ್ವಾಸ ಉಪ್ಪಬೇಕು. ಅದು ಹೇಳಿದ್ರು ಕೂಡ ಆಗುತ್ತಾ? ಈ ಕೋಲಿಗೆ ಒಂದೇ ತುದಿ ಇದೆ, ಇನ್ನೊಂದು ತುದಿ ಇಲ್ಲ ಅಂತ ಹೇಳಿದಾಗ, ವಾದ ಮಾಡಿದಾಗ ಆಗುತ್ತೆ ಅಂತ ನಾನು ಹೇಳಬೇಕಾಯಿತು. ಮನುಷ್ಯನ ಅಭ್ಯುದಯಕ್ಕೆ ಅವನು ಮಾಡುವ ಕೆಲಸ ಕಾರಣವಾದರೆ ಅವನ ಅಧೋಗತಿಗೆ ಯಾರು ಕಾರಣ? ಅದೆಲ್ಲ ಇನ್ನೊಬ್ಬರು, ಅದು ಶೋಷಣೆ. ಈ ಸಿದ್ಧಾಂತಗಳು ಇವೆಯಲ್ಲ, ರಾಜಕೀಯ ಸಿದ್ಧಾಂತಗಳು, ಈ ಸಿದ್ಧಾಂತಗಳು ಕೆಲವು ಸಲ ಸತ್ಯಕ್ಕೆ ಮಾರಕವಾಗಿ ಕೆಲಸ ಮಾಡ್ತಾರೆ. ಅದರಿಂದ ನನಗೆ ಇದರಲ್ಲಿ ಸಂದೇಹವೇ ಇಲ್ಲ. ಎಲ್ಲರೂ ಇದನ್ನು ಒಪ್ಪದೇ ಇದ್ದರೆ ಏನೂ ಪರವಾಗಿಲ್ಲ. ಯಾವುದೋ ಕಾಲದಲ್ಲಿ ಈ ಜನ್ಮ ಆದರೆ 10 ಜನ್ಮ ಆದಮೇಲೆ ನಂಬ್ತಾರೆ. ನಂಬದೇ ಇದ್ದರೆ ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಸತ್ಯ ಹೀಗಿದೆ ಅಂತ ಇವತ್ತು ವೈಜ್ಞಾನಿಕವಾಗಿ ನಾವು ತಿಳಿಯುವ ಒಂದು ಆ ಸಂದರ್ಭದಲ್ಲಿ ಇದ್ದೇವೆ. ನಮ್ಮ ದೇಶದಲ್ಲಿ 100 ಉದಾಹರಣೆಗಳಿವೆ, ನಾನು ಅದನ್ನು ಕೊಡ್ತಾ ಇಲ್ಲ. ವಿದೇಶದಲ್ಲಿ 1972ನೇ ಇಸ್ವಿವರೆಗೂ ಇದ್ದ ಒಬ್ಬ ವ್ಯಕ್ತಿ ಇನ್ನೊಬ್ಬನಲ್ಲಿ ಆವಾಹಿತನಾಗಿ ಅಲ್ಲಿ ಆವಾಹಿತವಾಗುವಂಥ ತತ್ವ ಇದು. ಈ ಶರೀರ ಇಲ್ಲೇ ಇರುತ್ತೆ, ಇದು ಹೊರಗಡೆ ಹೋಗಬಲ್ಲದು. ಜೀವಂತ ಇದ್ದಾಗ ಇದು ಮಾತ್ರ ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚಪ್ರಾಣ, ಮನ, ಬುದ್ಧಿ, ಚಿತ್ತ, ಅಹಂಕಾರ, ಇದು ಒಂದು ಯೂನಿಟ್ ಅಂತ ಹೇಳಿದ್ನಲ್ಲ, ಇದು ಇಲ್ಲಿದೆ ಇದರೊಳಗೆ. ಅದು ಬೇರೆ ಬೇರೆಯಾಗಿಯೇ ಇಲ್ಲ, ಅವುಗಳು ಒಂದು ಯೂನಿಟ್ ಆಗಿದೆ, ಒಂದು ಘಟಕವಾಗಿದೆ. ಅದು ಹೊರಗಡೆ ಹೋಗಿ ಒಬ್ಬ ವ್ಯಕ್ತಿ, ಬ್ರೆಜಿಲಿನ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಪ್ರವೇಶಿಸಿ ಅವನ ಮೂಲಕ ಸಹಸ್ರಾರು ಸರ್ಜರಿ ಕೇಸಸನ್ನು ತನ್ನ ಒಂದು ಚಾಕು, ಕೆಲವೇ ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಜನರ ಭಯಂಕರವಾದ ರೋಗಗಳನ್ನು, ಅಶೋಕಗಳನ್ನು ದೂರ ಮಾಡಿದ್ದು. ಅವನ ಹೆಸರು ಡಾಕ್ಟರ್ ಫ್ರಿಟ್ಸ್ ಅಂತ. ಅವನು ಇವನಲ್ಲಿ ಪ್ರವೇಶಿಸಿ ಎಷ್ಟು 10-15 ವರ್ಷ ಆಗ ಚರ್ಚೆ ವಿರೋಧಿಸಿತು. ಇದು ಸರಿಯಾದ ವಿಧಾನದ ಚಿಕಿತ್ಸಾ ವಿಧಾನ, ಇದಕ್ಕೆ ಯಾವ ಸರ್ಕಾರದ ಅಥವಾ ಸಂಸ್ಥೆಯ ಅಪ್ರೂವಲ್ ಇಲ್ಲ, ಹಾಗಿದ್ದರಿಂದ ನೀವು ಜೈಲಿಗೆ ಹಾಕಬೇಕು ಅಂತ. ಜೈಲಿಗೆ ಹಾಕಿದ. ಅವನೇನು ತಪ್ಪು ಮಾಡಲಿಲ್ಲ, ಅವನಿಗೇನು ಗೊತ್ತೂ ಇಲ್ಲ. ಆ ಒಂದು ಆವಾಹಿತ ಸ್ಥಿತಿಯಲ್ಲಿ ಅವನು ಹಾಗೆಲ್ಲ ಮಾಡಿದ. ಅದನ್ನು ಫೋಟೋ ತೆಗೆದಿದ್ದಾರೆ. ಅದನ್ನು ರೀಡರ್ಸ್ ಡೈಜೆಸ್ಟ್ ಮಾಸಪತ್ರಿಕೆಯಲ್ಲಿ 72ನೇ ಇಸ್ವಿಯ ರೀಡರ್ಸ್ ಡೈಜೆಸ್ಟ್ ಮಾಸಪತ್ರಿಕೆಯಲ್ಲಿ ಬರೆದಿದ್ದಾರೆ. ಅವನೇ ಹೇಳಿದ, ನಾನು ಒಬ್ಬ ಡಾಕ್ಟರ್ ಫ್ರಿಟ್ಸ್ ಅಂತ ಜರ್ಮನ್ನ ಯುದ್ಧ ಸಮಯದಲ್ಲಿ ಬಹಳ ಜನರಿಗೆ ಕಷ್ಟ ಕಂಟಕದಲ್ಲಿ ನರಳುವಾಗ ತಡೆಯಲಾರದೆ ಅವರಿಗೆ ಉಪಕಾರ ಮಾಡಬೇಕೆನ್ನುವ ಆಸೆಯಿಂದ ಇದ್ದ. ಅವನಿಗೆ ಸುಯೋಗ್ಯರಾದ ಒಂದು ಮಾಧ್ಯಮ ಸಿಕ್ಕಿದರೆ ಅದರ ಮೂಲಕ ಕೆಲಸ ಮಾಡುವ ಆಸೆ ಇತ್ತು. ಅವನು ಹಾಗೆ ನನ್ನನ್ನು ಅಪ್ರೋಚ್ ಮಾಡಿದ. ಸ್ವಪ್ನದಂಥ ಸ್ಥಿತಿಯಲ್ಲಿ ಬಂದು ಹೇಳಿದ. ಆಮೇಲೆ ನನಗೇನಾಗ್ತದೆ ಅಂತ ಇದು ರೀಡರ್ಸ್ ಡೈಜೆಸ್ಟ್ನಲ್ಲಿ ಬಂದದ್ದು. ಅಂದರೆ ನಾವು ದೇಹವಲ್ಲ, ದೇಹಾತೀತವಾದ ಶಕ್ತಿ ಇದೆ. ಹಾಗಾದರೆ ಇನ್ನೊಬ್ಬ ಬಂದು ಹೇಗಾದರೂ ಕೆಲಸ ಮಾಡ್ತಾನೆ. ನಾವೇ ಡ್ರೈವ್ ಮಾಡ್ತಾ ಇದ್ದೇವೆ ನಮ್ಮ ಕಾರನ್ನು, ನಮ್ಮ ಹತ್ತಿರ ಸ್ವಲ್ಪ ಆ ಕಡೆ ಕೂತ್ಕೊಂಡು ಮಾಡಿ ನಾನು ಡ್ರೈವ್ ಮಾಡ್ತೇನೆ ಅಂತ ಇನ್ನೊಬ್ಬ ಮಾಡ್ಬೋದು ತಾನೆ. ಅದೇ ರೀತಿ ಕೆಲವು ಕಡೆಗಳಲ್ಲಿ ಈ ರೀತಿ ಆಗಿದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ಸ್ಟುವಾರ್ಟ್ ಟ್ರಂಬ್ಲೋ ಅವನು ಟೊಪೇಕಾದಲ್ಲಿ ವೆಟರನ್ಸ್ ಹಾಸ್ಪಿಟಲ್ನಲ್ಲಿ ಇದಕ್ಕೆ ಸಂಬಂಧಪಟ್ಟವನು ತನ್ನ ಮೇಲೆ ತಾನು ಪ್ರಯೋಗ ಮಾಡಿಕೊಂಡ. ಆ ಪ್ರಯೋಗದಲ್ಲಿ ಒಂದು ಪಂಜರದಲ್ಲಿ ತನ್ನನ್ನು ಕುಳ್ಳಿರಿಸಿಕೊಂಡು ಸರಿಯಾದ ಯಂತ್ರ ಉಪಕರಣಗಳ ಸಹಾಯವನ್ನು ಪಡೆದು ಅವುಗಳಲ್ಲಿ
ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಪಲ್ಸಸ್ ಅಂತ ಹೇಳ್ತಾರೆ, ಅದೆಲ್ಲ ಶರೀರದ ಮೇಲೆ ಬರುವಾಗ ಮಾಡಿಕೊಂಡು ದೇಹ ಎಲ್ಲಿಗೆ ಹೋಗಿ ಏನು ಮಾಡಬೇಕು ಅಂತ ತನ್ನ ಮೇಲೆ ತಾನು ಪ್ರಯೋಗ ಮಾಡಿಕೊಂಡು ನೋಡಿದ. ಅದನ್ನು ಒಂದು 5-10 ನಿಮಿಷಗಳಲ್ಲಿ ಅವನ ಮನಸ್ಸು ಬ್ರೈನ್ನಿಂದ ಬೇರೆಯಾಗಿ ಹೊರಗಡೆ ಹೋಗುವುದು ಅವನಿಗೆ ಪ್ರತ್ಯಕ್ಷ ಗೋಚರವಾಯಿತು. ಕೆಲವೇ ನಿಮಿಷಗಳಲ್ಲಿ 40 ಮೈಲಿ ದೂರ ಇರುವ ಕೆಂಟಕಿಯಲ್ಲಿ ಅವನ ಮನೆಗೆ ಹೋದ. ಅವನ ಹೆಂಡತಿ ಅಲ್ಲಿ ಕಿಚನ್ನಿಗೆ ಹೋಗಿ, ಅಡುಗೆ ಮನೆಗೆ ಹೋಗಿ ನೀರು ಕುಡಿದು ಹಿಂತಿರುಗಿ ಮಲಗುವ ಮನೆಗೆ ಹೋಗುವಾಗ ಅಲ್ಲಿ ಒಂದು ಕನ್ನಡಿ ಇಟ್ಟಿತ್ತು, ನೀರುಗನ್ನಡಿ. ಅದರ ಹತ್ರ ಸುಮ್ಮನೆ ಅವಳ ಎದುರು ನಿಂತ. ಅದಕ್ಕೆ ಗೊತ್ತಾಗಲ್ಲ, ಏನಿದು ವಿಚಿತ್ರ, ಏನೋ ಒಂದು ಗಾಳಿಯ ಹಾಗೆ ಅಥವಾ ನೆರಳಿನ ಹಾಗೆ ಏನೋ ಸ್ಪಷ್ಟ ಗೊತ್ತಾಗಲಿಲ್ಲ. ಆಮೇಲೆ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬ ಕಾಣುತ್ತಾ ಅಂತ ನೋಡಿದ, ಇಲ್ಲ. ಅದೇನು ಇದಿಷ್ಟು 2-3 ನಿಮಿಷದಲ್ಲಿ ಆಗಿ ತಿರುಗಿ ದೇಹಕ್ಕೆ ಬಂದ. ಹೀಗೆ ದೇಹಾತೀತ ಅನುಭವವನ್ನು ಕಂಡ ಮೇಲೆ ಹಿಂದಿನ ಜನರು ಮನುಷ್ಯರಲ್ಲಿ ದೇಹ ಅಲ್ಲ ಜೀವಾತ್ಮ ಅಂತ ಹೇಳ್ತಾ ಇದ್ದಾರಲ್ಲ, ಆ ಮಾತು ಸತ್ಯ ಅಂತ ಹೇಳಬಹುದು ಅಂತ ಸರ್ಟಿಫಿಕೇಟ್ ಕೊಟ್ಟ. ಅಂದರೆ ಮನುಷ್ಯ ದೇಹ ಅಲ್ಲ, ದೇಹಧಾರಿ. ದೇಹಿನೋಸ್ಮಿನ್ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ವ ಅಧೀರಸ್ತತ್ವ ನಮುಖ್ಯತೆ ಅಂತ ಇದೆ. ಆಮೇಲೆ ಮನೆಗೆ ಬಂದಾಗ ಒಂದಿನ ಅವಳಾಗೆ ಕೇಳದೆ ಹೇಳಿಲ್ಲಂತೆ. ಒಂದಿನ 9:30 ಗಂಟೆಗೆ ಯಾವುದೋ ಒಂದು ಈ ನೆರಳಿನಂಥದ್ದು ಬಂದು ಸ್ವಲ್ಪ ಹೊತ್ತು ನನ್ನ ಎದುರಿನಲ್ಲಿ ನಿಂತು ಆಮೇಲೆ ಕನ್ನಡಿ ಎದುರು ನಿಂತು ಮಾಯವಾಯಿತು ಅಂತ ಅವಳಿಗೂ ಗೊತ್ತಾ. ಈ ಬಗ್ಗೆ ಸಂಶೋಧನೆ ನಡೀತದೆ. ಇಷ್ಟು ಮಾತ್ರವಲ್ಲ, ಈ ಬಂದು ಹೋಗುವ ಕೆಲಸ ಇದೆ. ಜೀವಾತ್ಮ ಬರ್ತಾನೆ ಹೋಗ್ತಾನೆ. ಮೊನ್ನೆ ತರಂಗದಲ್ಲಿಯೇ ಬಂದಿತ್ತು, ಅದು 2 ವರ್ಷದ ಹಿಂದೆ. ಯಾರೊಬ್ಬ ವಿದ್ಯಾರ್ಥಿ ಏನು ಸಂಗೀತದಲ್ಲಿ 6ನೇ ವರ್ಷದಲ್ಲಿ ಅಂಥ ಅದ್ವಿತೀಯ ಪಾಂಡಿತ್ಯ, 300 ರಾಗ ಕೊಟ್ಟರು ಅದು ಇಂಥ ರಾಗ ಭೀಮಪಲಾಸೋದಾದು ಇದು ಅಂತ ಹೇಳ್ತಾನೆ. ಅದು ಎಲ್ಲಿಂದ ಬಂತು? ಅವನ ಮನಸ್ಸಿನಿಂದ ಬಂತು. ಆ ಮನಸ್ಸು ಎಂಥ ಮನಸ್ಸು? ಈ ಜೀವನದಲ್ಲಿ ಕಲಿತದ್ದಿಲ್ಲ, ಇನ್ನೂ ಸಂಗೀತ ಶಾಲೆಗೂ ಹೋಗಲೂ ಇಲ್ಲ, ಕಲಿಯದೆ ಯಾವ ವಿದ್ಯೆಗೂ ಬರುವುದಿಲ್ಲ. ಹಾಗಾದರೆ ಹೇಗೆ ಬಂತು ಅಂದರೆ ಈಗ ಕಲಿತದ್ದಲ್ಲ. ಯಾವಾಗ ಕಲಿತದ್ದು? ಹಿಂದಿನ ಜೀವನ. ಅದು ಅವನಿಗೆ ಪೂರ್ಣ ನೆನಪಿಲ್ಲ, ಆದರೆ ಕಲಿತದ್ದು ಹೌದು. ಎಷ್ಟು ಸುಮಾರು 6,000 ಕೇಸಸನ್ನು ಅಯಾನ್ ಸ್ಟೀವನ್ಸನ್ ಕಂಡುಹಿಡಿದಿದ್ದಾನೆ. ಹಳೆಯ ನೆನಪುಗಳು, ಹಳೆಯ ಜೀವನ, ಪುನರ್ಜನ್ಮದ ನೆನಪು. ನಮ್ಮಲ್ಲಿ ಯಾರೋ ಸತ್ತಂತ ಪ್ರಸೀಚ ಅಂತ ಯಾರೋ ಒಬ್ಬರು ಮಾಡ್ತಾಯಿದ್ದಾರೆ, ಅದಕ್ಕೆ ಯಾರೂ ಬೆಲೆಯೇ ಕೊಡಲಿಲ್ಲ, ಗೌರವವೇ ಕೊಡಲಿಲ್ಲ. ಆ ಕಡೆ ಗಮನ ಇಲ್ಲ ಮನುಷ್ಯರದ್ದು. ಗಮನ ಬರಬಹುದು ಸಾಯೋದಕ್ಕೆ 2 ದಿವಸ ಮುಂಚೆ, 2 ಗಂಟೆ ಮುಂಚೆ, ಮುಂದೇನಾಗುತ್ತೆ ಸತ್ತ ಮೇಲೆ, ಆವಾಗ ಸ್ಟಡಿ ಮಾಡಲಿಕ್ಕೆ ಪುಸ್ತಕ ತಂದು ಕೊಡೋದೆ. ಅದು ಹೇಗೆ ಆಗ್ತದೆ? ಸೈಕ್ಯಾಟ್ರಿ ವಿಭಾಗದ ಮುಖ್ಯಸ್ಥ ಅಯಾನ್ ಸ್ಟೀವನ್ಸನ್ ಅವರು ಹೇಳಿದರು. ಅವರು ಇಂಡಿಯಾದಲ್ಲಿ ಎಷ್ಟೋ ಕೇಸಸನ್ನು ಕಂಡುಹಿಡಿದಿದ್ದಾರೆ. ಆದ್ದರಿಂದ ಸಾವಿನ ಆಚೆಗೆ ಜೀವನ ಇದೆ. ಅದಕ್ಕಾಗಿಯೇ ಕನಕದಾಸರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಮೊದಲು ಜನನ ಮನರಿಯೇ ಮರಣದ ಹದನ ಕಡೆಯಲ್ಲಿ ತಿಳಿಯೇ, ಮಧ್ಯದಲ್ಲಿ ನೆರೆ ನಿಪುಣನೆಂಬುದು ಬಳಿಕ ನಗೆಗೇಡು. ಯಾರಾದರೂ ಆಲೋಚನೆ ಮಾಡ್ತಾರೋ? They are highly scientifically oriented, they are highly rationally inclined, politically motivated ಅಂತ ಹೇಳ್ಕೊಂಡು ಹೋದಾರಿ. ಆಮೇಲೆ ಹೋಗಿ ಅದು ದೇಹಾತೀತ ಸ್ಥಿತಿಯಲ್ಲಿ ಯಾವ ರೀತಿ ತೊಂದರೆಯಲ್ಲಿ ಇರ್ತದೆ. ಅಲ್ಲಿ ಕ್ಯೂನಲ್ಲಿ 100 ವರ್ಷ ಕಾಯ್ತಾ ಇರಬೇಕು. ಇತ್ಯರ್ಥ ಆಗಲಿಲ್ಲ. ಇದರಲ್ಲಿ ಸ್ವಲ್ಪ ಅಂಶ ಬೇರೆ ಧರ್ಮಗಳಲ್ಲಿ ಸ್ವಲ್ಪ ಸಿಗುತ್ತೆ ನಮಗೆ. ಆದರೆ ಪರಿಪೂರ್ಣವಾದಂಥ ಅಲ್ಲಿಯ ಪಾತು, ಅಲ್ಲಿಯ ಜೀವಿಗಳ ಸ್ಟೇಜಸ್ಸು, ಅಲ್ಲಿ ದಾಟಬೇಕಾದಂಥದ್ದು, ಅವನು ತಂದು ಮಾಡಿದ ತಪ್ಪು ಎಲ್ಲ ಕಣ್ಣಿಗೆ ಕಾಣ್ತದೆ. ಅಯ್ಯಯ್ಯೋ ಎದೇವರೇ ಇನ್ನು ಹಾಗೆ ಮಾಡೋದಿಲ್ಲ, ಈ ಸಲ ಹೇಗಾದರೂ ಕ್ಷಮಿಸು ಅಂತ ಹೇಳಿ ಇವತ್ತಾದರೂ. ಇದೆಲ್ಲ ಕಲ್ಪನೆ ಕಥೆಗಳಲ್ಲ. ಅದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ನನಗೆ ಸಂಗ್ರಹಿಸುವ ಒಂದು ಅವಕಾಶ ಲಭ್ಯವಾಯಿತು. ಪೂರ್ಣ ಹೇಳಲಿಕ್ಕಾಗೋದಿಲ್ಲ. ಆದ್ದರಿಂದ ಇದನ್ನು ತಿಳ್ಕೊಂಡಾಗ
ಭಗವಂತ ಮನುಷ್ಯನಿಗೆ ಎಂಥ ಒಂದು ಸದವಕಾಶ ನೀಡಿದ್ದಾನೆ ಈ ಜಗತ್ತಿನಲ್ಲಿ. ಒಂದು ಸ್ವಲ್ಪ ಮೋಸ ವಂಚನೆ ಮಾಡಿದರೆ ಅವನಿಗೆ ಗೊತ್ತಾಗುತ್ತೆ, ಅದು ಗೊತ್ತಾಗುತ್ತೆ ಅಂತ ಇವನಿಗೆ ಗೊತ್ತಾದರೆ ಸ್ವಲ್ಪ ಜಾಗೃತನಾಗ್ತಾನೆ. ಇಲ್ಲದಿದ್ದರೆ ಒಮ್ಮೆ ಒಬ್ಬ ಹೆಂಡತಿಯನ್ನು ಕರೆದುಕೊಂಡು ಗಂಡ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಹತ್ತಿರ ಬಂದು ನನಗೆ ನಿಮ್ಮಿಂದ ಮಂತ್ರ ದೇವರ ನಾಮ ಪಡಿಬೇಕಂತ ಆಸೆ ಆಗಿದೆ ಅಂತ ಹೇಳಿದ. ಆಗ ಅವರು ಹೀಗೆ ನೋಡಿ ಹೇಳಿದರು, ಹೌದಯ್ಯ, ನಿನ್ನ ಹೆಂಡತಿಯನ್ನು ನೀನು ಅಷ್ಟು ಯಾಕೆ ಗೋಳು ಹೊಯ್ಕೋತಿ, ಅದು ಯಾವುದೋ ಒಂದು ಸಣ್ಣ ಹೆಣ್ಣು ಮಗು ಸತ್ತೋಗಿದೆ ಅಂತ ಅವರದ್ದು. ಅವ್ರಿಗೆ ಅದು ಆ ದುಃಖ ಬೇರೆ, ಇವನು ಅದ್ರ ಮೇಲೆ ಬೈಯೋದು. ಒಂದು ವಾತ್ಸಲ್ಯದ ಮಾತಾಡಬೇಕಾಗೋದಿಲ್ಲ ನಿನಗೆ, ನಿನ್ನ ಮಂತ್ರ ಯಾಕೆ ಮತ್ತೆ? ಅವ್ರಿಗೆ ಗೊತ್ತಾಯಿತು, ಇವನಿಗೆ ಗೊತ್ತಿಲ್ಲ, ಅವನಿಗೆ ಭಗವಂತನಿಗೆ ಗೊತ್ತಾಗುತ್ತೆ ಅಂತ ಇವರಿಗೆ ಗೊತ್ತಿಲ್ಲ. ಇಡೀ ವಿಶ್ವವನ್ನು ನಡೆಸುವ ಭಗವಂತನ ವ್ಯವಸ್ಥೆ ನಮಗೆ ಪೂರ್ಣ ಕರಗತವಾಗಿದೆಯಾ? ಹೊರಗಡೆ ಶೋ ಮಾಡಿದ ಕೂಡಲೇ ಮನುಷ್ಯ ಮಹಾತ್ಮನಾಗ್ತಾನ. ಬಡ ಕೌನ್ ಹೇ ಜೋ ಹಾಥಿ ಪರ್ ಚಡ್ತಾ ಹೇ ಅಂತ ಇನ್ನೊಂದು ಹಾಡಿದೆ. ದೊಡ್ಡ ಆನೆ ಮೇಲೆ ಕೂತ್ಕೊಂಡು ಅಂಬಾರಿ ಹಾಕ್ಕೊಂಡು ಪೇಚ ಕಟ್ಕೊಂಡ್ರೆ ದೊಡ್ಡವನಾಗ್ತಾನೆ ಮನುಷ್ಯ. ಪ್ರತಿ ಯೋಚನೆ ಹಿಂದೆ ಯಾವ ರೀತಿ ಯೋಚನೆ ಮಾಡ್ತಾನೆ ಅಂತ ಭಗವಂತನಿಗೆ ತಿಳಿಯೋಕ್ಕಾಗೋದಿಲ್ವಾ? ಆತ ತಿಳಿತಾನೆ, ಅವನಿಗೆಲ್ಲವೂ ಗೊತ್ತಾಗುತ್ತೆ. ಸರ್ವಜ್ಞ ಸರ್ವವಿತ್ತು. ಇದು ಗೊತ್ತಾದ ಕೂಡಲೇ ಮನುಷ್ಯ ಹೇಗೆ ವರ್ತಿಸ್ತಾನೆ. ಮುಂದೆ ಉಂಟು ಫಲ. ಒಬ್ಬ ಹುಡುಗ ಚೆನ್ನಾಗಿ ಬಾರಿಸಬಲ್ಲ, ಮತ್ತೊಂದು ತಿಳಿಯಬಲ್ಲ, ಅಧ್ಯಯನ ಮಾಡಬಲ್ಲ ಅಂತ ಆದರೆ, ಅದಕ್ಕೆ ಅವನ ಹಿನ್ನೆಲೆಯಲ್ಲಿ ಅದಕ್ಕೆ ಪ್ರಯತ್ನ ಇದೆ ಅಂತ ಗೊತ್ತಾದರೆ, ಕಷ್ಟ ಸುಖಗಳು ತಪ್ಪು ಮಾಡಿದಾಗ ಬರ್ತಾವೆ ಅಂತ ಗೊತ್ತಾದರೆ, ತಪ್ಪು ಮಾಡಿದ್ದಕ್ಕೆ ಅದರ ಫಲ ತಿನ್ನಲೇಬೇಕು ಅನ್ನೋದು ನಿಯಮ. ಈ ನಿಯಮವನ್ನು ಅಲ್ಲಗಳೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಬೇಕಷ್ಟು ಸಾಕ್ಷ್ಯಾಧಾರಗಳು ನಮಗೆ ಸಿಗ್ತವೆ. ನಮ್ಮ ದೇಶದವರ ಅನುಭವಗಳನ್ನು ನಾನು ಮಾತಾಡೋದಿಲ್ಲ, ಯಾಕಂದರೆ ಅವರೆಲ್ಲ ಮೂಢನಂಬಿಕೆ ದಾಸರು ಅಂತ ನಮ್ಮ ಬುದ್ಧಿಜೀವಿಗಳು ಹೇಳಿಬಿಟ್ಟಿದ್ದಾರೆ. ಅದರಿಂದ ವಿದೇಶದವರು ಅವರಿಗೂ ಬುದ್ಧಿ ಇಲ್ಲ ಅಂತೂ ಹೇಳ್ತಾರೆ. ಇಂಥ ವಿಚಾರಗಳನ್ನು ಹೇಳಿದರೆ ಇದಕ್ಕೇನು ಅರ್ಥ? ಇದನ್ನು ಯೋಚನೆ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟ ಒಳ್ಳೆಯ ವಿಚಾರಗಳನ್ನು ಸಂಗ್ರಹಿಸಿ ಇಟ್ಟಿದ್ದೇನೆ. ಒಂದೇ ಸಲ ನಿನಗೆ ಕೊಟ್ಟರೆ ಕಷ್ಟ. ಮನುಷ್ಯ ಜೀವನ ಅತ್ಯದ್ಭುತವಾದದ್ದು, ವಿಕಾಸದ ತುದಿಯಲ್ಲಿ ನಿಂತಿದೆ. ಎಲ್ಲರೂ ಆ ಸಂಯಮವನ್ನು, ಪರಮಾರ್ಥ ತತ್ವವನ್ನು ತಿಳಿಯುವ ಹಂಬಲವನ್ನು ಬೆಳೆಸಿಕೊಳ್ಳದಿದ್ದರು ಅದರ ವಿಚಾರಕ್ಕೆ ಸ್ವಲ್ಪ ಗಮನ ಕೊಟ್ಟರೆ ಆಧ್ಯಾತ್ಮಿಕ ಜೀವನದಲ್ಲಿ ವಿಕಾಸ ಪಥದಲ್ಲಿ ಅವರಿಗೆ ಮುನ್ನಡೆಯೋದಕ್ಕೆ ಬಹಳ ಅನುಕೂಲವಾಗುತ್ತದೆ. ಸರ್ವತ್ರ ಸರ್ವವ್ಯಾಪಿಯಾದಂಥ ಭಗವಂತನಿದ್ದಾನೆ, ವಿಶ್ವ ಬ್ರಹ್ಮಾಂಡವನ್ನು ಸೃಷ್ಟಿಸಿದ್ದಾನೆ. ಅವನ ಉದ್ದೇಶ ಏನು? ಇತರ ಜೀವಿಗಳಿಗೆಲ್ಲ, ಪ್ರಾಣಿ ಪಕ್ಷಿ ಗಿಡ ಮರ ಅವುಗಳು ಯಾವುದೋ ಒಂದು ರೀತಿಯಲ್ಲಿ ಇವಲ್ಯೂಷನ್ ಆಗಿ ಮನುಷ್ಯ ಜೀವನಕ್ಕೆ ಬಂದ ಮೇಲೆ ಇಲ್ಲಿಂದ ಇವನ ಆಧ್ಯಾತ್ಮಿಕ ಪ್ರಗತಿ ಸಾಧ್ಯವಾಗುತ್ತದೆ. ಅದಕ್ಕೆ ಅವನಿಗೆ ಬೇಕಾದ ಬುದ್ಧಿಬಲ, ಮಾಡುವ ಕಾರ್ಯವನ್ನು ಚೆನ್ನಾಗಿ ಮಾಡುವ ಶಕ್ತಿ, ತನ್ನ ಕರ್ತವ್ಯ ನಿರ್ವಹಣೆ ಮಾಡುವ ಶಕ್ತಿ, ಬದುಕಿನ ಅರ್ಥ ಉದ್ದೇಶ ಅಂತ ಪ್ರಶ್ನೆ ಕೇಳುವ ಶಕ್ತಿ, ಆ ಪ್ರಶ್ನೆಗೆ ಉತ್ತರ ಹುಡುಕುವ ಶಕ್ತಿ ಎಲ್ಲ ಕೊಡಲಾಗಿದೆ. ಅದನ್ನು ಸದ್ದಾರಿಯಲ್ಲಿ ಅಂದರೆ ಎಂಥ ಜೀವಿಗೂ ಕೂಡ ಸತ್ಯದಾರಿಯಲ್ಲಿ ನಡಿಬೇಕಂತ ಸ್ವಲ್ಪ ಅರ್ಥ ಆಗುತ್ತೆ. ಅಷ್ಟು ತಿಳುವಳಿಕೆ ದೇವರು ಕೊಟ್ಟಿದ್ದಾನೆ. ತನಗೆ ಯಾವುದು ಕೆಡುಕನ್ನು ಉಂಟು ಮಾಡ್ತದೋ ಅದು ಇತರರಿಗೆ ನಾನು ಮಾಡಬಾರ್ದು. ಇದು ಎಂಥ ವ್ಯಕ್ತಿಗೂ ಅರ್ಥ ಆಗುತ್ತೆ. ನಿಂಗೆ ಹೇಳ್ಕೊಟ್ರೆ ಹೇಗೆ ಖುಷಿ ಆಗುತ್ತಾನೋ? ಇಲ್ಲ, ನೋಯ್ತದೆ. ಇನ್ನೊಬ್ರಿಗೆ ಕೊಡ್ತೀಯಾ? ಇಲ್ಲ. ನಿನ್ನ ವಸ್ತುವನ್ನು ಹೇಳದೆ ತೆಗೆದರೆ ಅದು ಕಳ್ಳತನ ಅಂತ ಹೆಸರು. ಅದನ್ನು ಮಾಡಿದರೆ ನಿನಗೆ ಖುಷಿ ಆಗುತ್ತಾ? ಇಲ್ಲ. ನೀನು ಅವ್ರಿಗೆ ಮಾಡಬೇಡ. ಇದೇ ಬೇಸಿಕ್. ಈ ಪ್ರಿನ್ಸಿಪಲ್ ಯಾಕೆ ಮನುಷ್ಯ ತಪ್ತಾರೆ ಇವತ್ತು? ಕಾನ್ಸ್ಟೆಂಟ್ ಲಂಚ, ವಂಚನೆ, ಮೋಸ ಇದೆ. ಪೊಲೀಸ್ ಫೋರ್ಸು, ಪಬ್ಲಿಕ್ ಕ್ರಿಟಿಸಿಸಮ್ ಇಲ್ಲ, ಏನು ಬೇಕಾದರೂ ಮಾಡ್ಬೋದು. ಅದು ಮ್ಯಾಲೊಬ್ಬ ಇದ್ದಾನೆ, ನೋಡ್ತಾ ಇದ್ದಾನೆ, ಸಕಾಲದಲ್ಲಿ ಅವನು ಅದಕ್ಕೆ ಉತ್ತರ ಕೊಡ್ತಾನೆ. ಅದನ್ನು ತಿಳಿಯಲಿಕ್ಕೆ ಸಾಧ್ಯ. ಅದನ್ನು ತಿಳಿದರೆ ಮನುಷ್ಯ ಎಂದು ಮನಸ್ಸು, ಮಾತು, ಕೃತಿಗಳಲ್ಲಿ ಇತರೆ ಕೆಲಸ ಮಾಡುವಲ್ಲ. ನಾವು ಅಲ್ಲಿ ಅವನಾಂತರ್ಯದಲ್ಲೇ ಭಗವಂತ ಇದ್ದಾನೆ, ಇಲ್ಲಿಯೂ ಅದೇ ಭಗವಂತ ಇದ್ದಾನೆ. ಅದರಿಂದ ಮನಸ್ಸನ್ನು
ಶುದ್ಧಿ ಮಾಡಿಕೊಳ್ಳೋದಕ್ಕೆ, ಸತ್ಕರ್ಮ ಮಾಡುವುದಕ್ಕೆ ಮಹಾ ಪ್ರೇರಣೆ ಆಗ್ತದೆ ನಿಜವಾದ ಧಾರ್ಮಿಕ ವಿಶ್ವಾಸ, ಆಧ್ಯಾತ್ಮಿಕ ವಿಶ್ವಾಸ. ನಾನು ಹೇಳಿದ್ನಲ್ಲ, ಒಂದೊಂದು ಯೋಚನೆಯೂ ಕೂಡ ಅಲ್ಲಿ ಸಂಗ್ರಹವಾಗಿದೆ. ನಾನು ಹೇಳಿ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನಾನು ಸುಳ್ಳು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಒಳಗಡೆ ರೆಕಾರ್ಡ್ ಸುಳ್ಳು ಹೇಳೋದಿಲ್ಲ. ರೆಕಾರ್ಡ್ ಆದರೂ ಸುಳ್ಳು ಹೇಳ್ಬೋದು. ಮನುಷ್ಯನ ಮನಸ್ಸೆನ್ನುವ ರೆಕಾರ್ಡ್ ಇದೆಯಲ್ಲ, ಅದರಲ್ಲಿ ದಾಖಲೆಯಾಗತಕ್ಕಂಥ ವಿಚಾರಗಳೆಲ್ಲ ಸಂಗ್ರಹವಾಗಿ ಅವನ ಮುಂದಿನ ಜೀವನ ರೂಪಿತವಾಗುತ್ತದೆ. ಒಬ್ಬ ವಿದೇಶದ ತಜ್ಞ ಹೇಳ್ತಾನೆ, ದಿನಕ್ಕೆ 5 ಬಾರಿ ಯಾವ ಯಾವ ಆಲೋಚನೆಗಳನ್ನು ನಾನು ಮಾಡ್ತೇನೆ ಅಂತ ನೀವು 3 ತಿಂಗಳ ಕಾಲ ಅದನ್ನು ಸಂಗ್ರಹವಾಗಿ ಇಟ್ಕೊಂಡ್ರೆ ನಿಮ್ಮ ಮುಂದಿನ ಜೀವನ ಯಾವ ರೀತಿ ಆಗ್ತದೆ ಅಂತ ಹೇಳ್ಬೋದು ಅಂತ. ಅಂದರೆ ಸೂಕ್ಷ್ಮವಾದ ಬೀಜ ರೂಪದಲ್ಲಿರ್ತಕ್ಕಂತಹ ಯೋಚನೆಗಳು, ಅವುಗಳ ಶಕ್ತಿ ಎಷ್ಟು. ಅದರಿಂದ ಈ ಒಂದು ವಿಕಾಸದಿಂದ ಮೇಲಕ್ಕೇರಬೇಕಾದ್ರೆ ಮನುಷ್ಯ ಹೇಗೆ ಜಾಗರೂಕನಾಗಿರಬೇಕು. ನಿಜವಾದ ಧರ್ಮ ಆ ಕೆಲಸ ಮಾಡಿಕೊಡುತ್ತೆ. ನಿಜವಾದ ಧರ್ಮ ಅಂದರೆ ತಾನು ಒಳ್ಳೆಯನಾಗುವುದು, ಇತರರಿಗೆ ಒಳ್ಳೆಯದನ್ನು ಮಾಡುವುದು ಅಷ್ಟೇ. ಟು ಬಿ ಗುಡ್ ಆ್ಯಂಡ್ ಟು ಡೂ ಗುಡ್ ಈಸ್ ಹೋಲ್ ಆಫ್ ರಿಲಿಜನ್ ಅಂತ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ. ಹಾಗೆ ಮಾಡಲಿಕ್ಕೆ ಈಗ ಚೆಲ್ಲಾಪಿಲ್ಲಿಯಾಗಿ ಹರಿಯುವ ಮನಸ್ಸನ್ನು ಒಂದು ಸದ್ದುಬಸ್ತಿಗೆ ತರುವುದಕ್ಕೆ ನಿಯಮಗಳನ್ನು ಹಾಕಿದ್ದಾರೆ. ಬೆಳಿಗ್ಗೆ ಎದ್ದು ಸ್ನಾನ ಮಾಡೋ, ಶಯನ ಮಾಡು, ದೇವರ ಸ್ಮರಣೆ ಮಾಡುವುದು, ಸಾಧ್ಯಾದಷ್ಟು ಒಳ್ಳೆಯ ಗ್ರಂಥಗಳನ್ನು, ಒಳ್ಳೆಯ ವಿಚಾರಗಳನ್ನು ಅಧ್ಯಯನ ಮಾಡುವುದು, ಸತ್ಸಂಗ ಮಾಡುವುದು. ಪರಿಶುದ್ಧಾತ್ಮರ ಹತ್ತಿರ ಹೋದರೆ ಮೇಲೆಲ್ಲ ಗೊತ್ತಾಗ್ತದೆ ಇದರ ರಹಸ್ಯವೆಲ್ಲ. ಇದೆಲ್ಲ ಧಾರ್ಮಿಕ ನಿಯಮಗಳು. ಅದರ ಹಿನ್ನೆಲೆಯಲ್ಲಿ ಋಷಿಮುನಿಗಳ ಚಿಂತನ ಮಂಥನ ಎಷ್ಟಿದೆ ಅಂತ ಆಲೋಚನೆ ಮಾಡಿ ನೋಡಿ. ಕರ್ಮವು ಹೇಗೆ ಕೆಲಸ ಮಾಡ್ತದೆ. ನಾವು ಏನನ್ನು ಇಲ್ಲಿ ನಮ್ಮ ರಾಮ ಅವರು ಹೇಳಿದ್ದೇನು, ಆಧುನಿಕ ಸಂಶೋಧನೆಗಳ ಬೆಳಕಿನಲ್ಲಿ ಬದುಕಿನ ಈಚೆಗೆ ಜೀವನ ಇದೆ, ಸಾವಿನ ಆಚೆಗೆ ಜೀವನ ಇದೆ. ಬಂಧನದಿಂದ ಬಿಡುಗಡೆ ಆಗಬೇಕಾದರೆ ಯಾವತ್ತೂ ಆಸೆಗಳನ್ನು ಬಿಟ್ಟು ಭಗವಂತನೇ ಬೇಕು, ಭಗವಂತನೇ ಸಾಕು ಎನ್ನುವ ಈ ತೀವ್ರ ಹಂಬಲವನ್ನು ಬೆಳೆಸಿಕೊಂಡ್ರೆ ಸಂಸಾರ ಸಾಗರದಿಂದ ದಾಟಲಿಕ್ಕೂ ಸಾಧ್ಯ. ಇದೇ ರಹಸ್ಯ. ಓಂ ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವಸದ್ಬುದ್ಧಿಮಾಪ್ನೋತು ಸರ್ವತ್ರ ನಂದತು. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.